ಓಹೇ ಮುಂದಕ್ಕೆ ನಿನ್ಗೆ ದಾರಿನ ಇದ್ದಾರೆ ಅಕ್ಕ ನಿನ್ಗೆನೆ ಬಂದಿರೋ ನಾಟ್ಯ ಆಗಕ್ಕೆ ಬಿಟ್ಟ ಬಿಡಕ್ಕೆ ದುಡ್ಡು ಬಂತಿಲ್ಲ ಗಟ್ಬಿಟ್ಟಿದ್ವಿ ನಿಮ್ ಮಗಿಗೆ ಏನೂ ಆಗಿಲ್ಲ, ಹೆದರ್ಕಬೇಡಿ, ಒಳಕೋಗಿ. ಅರೆ ಈ ಹಾಡಿದ್ಮೇಲೆ ಎಲ್ಲೊಂದಪ್ಪ ನೋಡಿ ನೋಡಿ ಅಲ್ಲೇ ಹೋಗ್ತಾ ಇದ್ದಾನೆ. ಅಯ್ಯ ನಿಂತ್ಕೋ. ಯಾರಪ್ಪ ನೀನು? ನಿನ್ನ ಹೆಸರೇನು? ಕಾಳ ಬುದ್ಧಿ. ನಮ್ಮ ಮಗುನ್ ಕಾಪಾಡಿ ಬಹಳ ಉಪಕಾರ ಮಾಡಿದೀಯಪ್ಪ. ಬಾ ಮನೆಗೆ. ಇದೇನು ಉಪಕಾರನ ಬುಡಿ ಬುದ್ಧಿ. ತಂದೆ ತಾಯಿಗಳಾಗಿ ಪ್ರಾಣಿ ಭಯ ಪಟ್ಟು ಮಗುನ ನಾವೆಲ್ಲ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ವಪ್ಪ. ಅಂತದ್ರಲ್ಲಿ ನೀ ಯಾರೋ ಎಂತೋ ಒಳಗಡೆ ನುಗ್ಗಿ ಮಗುನ ನೀ ಉಳಿಸ್ತಲ್ಲ. ಎಲ್ರಿಗೂ ಪ್ರಾಣ ಭಯ ಇದ್ದೇ ಇರ್ತೈತೆ ಬುದ್ಧಿ. ಆದ್ರೆ ಒಂದ್ ಪ್ರಾಣ ಉಳ್ಸಕ್ ಹೋಗೋವಾಗ ನನ್ ಪ್ರಾಣ ಓದನ್ನ ಚಿಂತೆ ಮಾಡಕ್ಕಿಲ್ಲ. ಹಳೆಯ ನಿನ್ ಮಾತು ಕೇಳಿದ್ರೆ ನಮ್ಮಷ್ಟು ಓದ್ ಬರಹ ಕಲ್ತೋನ ಕಾಣೋದಿಲ್ಲ. ಆದ್ರೆ ನಮ್ಗಿಂತ ಎಷ್ಟೋ ಉತ್ತಮ. ಬಾ ಮನೆಗೆ. ಯಾರಪ್ಪ? ಬಾ ಬಾ ಒಳಗೆ. ಜಯ, ಈ ಪುಣ್ಯಾತ್ಮ ಆಗ್ಲೇ ಹೊಟ್ಟೋಗ್ಬಿಟ್ಟಿದ್ದ. ನಾನ್ ಬಲವಂತ ಮಾಡಿ ಕರ್ಕೊಂಬಂದೆ. ಬಾಪ ಕೂತ್ಕೋ. ಪರವಾಗಿಲ್ಲ ಬಿಡಿ. ಯಾಕಪ್ಪ ನಿಂತಿದ್ದೀಯಾ? ಪರವಾಗಿಲ್ಲ ಕೂತ್ಕೋ. ಜಯ, ಹೋಗಿ ಸ್ವಲ್ಪ ತಿಂಡಿ ತಗೊಂಡ್ ಬಾ. ಕೊಡಿ ಮಗುನ್. ಬರ ಕೂತ್ಕೋ. ಹಾಗೆ ಕಾಳೆಯ, ನಿನ್ ಮೇಲೆ ಈ ಮನೇನ ನಿನ್ ಮನೇನೆ ಅಂತಾನೆ ತಿಳ್ಕೊ. ಹಾ, ನೀವಿರೋದು ಎಲ್ಲಿಗ? ನಾಳೆ ಬುದ್ಧಿ ಸದ್ಯಕ್ಕೆ ಎಲ್ಲೂ ಇಲ್ಲ ಬುದ್ಧಿ. ನಾನು ಇವಾಗ ತಾನೇ ಊರಿಗೆ ಬಂದಿವನಿ. ಇನ್ ಮ್ಯಾಲ ಒಂದ್ 2 ಹುಡುಕೋಬೇಕು. ಹಾಗಾದ್ರೆ ಈ ಊರ್ಗ್ ಹೊಸಬಾನು? ಹೌದು ಬುದ್ಧಿ. ನಿಮ್ಮೂರ್ ಯಾವ್ದು? ಯಾಕೆ ಬಂದ್ಬಿಟ್ಟೆ? ನಿಮ್ ತಂದೆ ತಾಯಿ? ನಾನು ಪರದೇಶಿ ಬುದ್ಧಿ. ನಂಗೆ ಯಾರೂ ಇಲ್ಲ. ನಾವಿರೋದು ನೀವೇ ಪ್ರದೇಶ ಅಂತೀಯ? ಚಿಂತ ಇರು ಕಳೆಯ. ಏನೇ ಜಯ, ಆ ಮನುಷ್ಯನ ಒಂದು ದುಡ್ಡು ಕೊಡಿ. ಮನುಷ್ಯ ಆತ್ಮರತ್ನ ಕಾಣಲ್ಲ, ಮೇಲಾಗಿ ಉಪಕಾರಕ್ಕೆ ಪ್ರತ್ಯುಪಕಾರ ಪಡೆಯೋ ವ್ಯಕ್ತಿ ಯಾವುದು ಕಾಣಿಸಲ್ಲ. ಸರಿ, ಹೇಗಿದ್ರು ನನ್ನ ಒಬ್ಬನೇ ಇರೋದು, ಯಾರು ದಿಕ್ಕಿಲ್ಲ ಅಂತಾನೆ. ನಮ್ಮನೆ ಹಿಂದೂ ಕೂಡ ಖಾಲಿ ಇದೆ. ಕಾಲೇಜ್ ಹೊಟ್ಟೋದ್ರೆ ನೀನು ಒಬ್ಬಳೇ ಆಗ್ಬಿಡ್ತೀಯಾ? ಬೇಸರಿಕೆ ಅಂತೀಯ. ಮಗು ನೋಡ್ಕೊಂಡು ಸ್ವಲ್ಪ ಮನೆ ಕೆಲಸ ಮಾಡ್ಕೊಂಡು ಆತನ ಕೇಳಿ ನೋಡಿ, ಒಪ್ಕೋಬೇಕಲ್ಲ. ನಾನು ಒಪ್ಪಿಸ್ತೀನಿ. ಬಹು ಸಂತೋಷ ಬುದ್ಧಿ. ನಾ ಬರ್ತೀನಿ. ಕಳೆಯ, ಇನ್ನೇನು ತಿಳ್ಕೊಂಡೆ ಇದ್ರೆ ಒಂದ್ ಮಾತು ಕೇಳನೇನು? ಕೇಳಿ ಬುದ್ಧಿ, ಅದಕ್ಕೇನಂತೆ? ಹೇಗಿದ್ರು ನಿನ್ಗೆ ಯಾರು ಇಲ್ಲ ಅಂತೀಯ. ನಮ್ಮನೆ ಹಿಂದೂ ರೂಮನ್ ಖಾಲಿ ಇದೆ. ನಮ್ಮ ಮಗು ನೋಡ್ಕೊಂಡು ನಮ್ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ಬಿಡು. ಆಗ್ಲಿ ಬುದ್ಧಿ. ಬುದ್ಧಿ, ನೀವು ನನ್ಗೆ ಜಾಗ ಕೊಡ್ತಿರೋದೇ ಒಂದ್ ದೊಡ್ಡ ಉಪಕಾರ.
ನನ್ನ ಕೆಲಸದ ವಿಚಾರ ನೀವೇನು ಯೋಚನೆ ಮಾಡ್ಬೇಕು. ನಾ ಕಷ್ಟಪಡ್ತೀನಿ, ದುಡಿತೀನಿ. ಶಿವ ಎಲ್ಲಾದ್ರೂ ಒಂದು ತನ್ನ ಕೊಟ್ಟೆ ಕೊಡ್ತಾನೆ. ನೀವ್ ಹೇಳ್ದಂಗೆ ನಿಮ್ ಮಗಿ ನೋಡ್ಕೊಂಡು ಈ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಯ್ತೀನಿ. ಬುದ್ಧಿ ನಡಿ, ರೂಮ್ ತೋರಿಸ್ತೇನೆ. ನಾಗಪಂಚಮಿ ನಾಗಪಂಚಮಿ, ನಾಗಪ್ಪನ್ಗೆ ಹಾಳಿಗೆ ಕಾಸಾಕಿ ತಾಯಿ. ಓಡ್ ಬಾ ಚಿನ್ನಿ ನಗರ್ ಬೆಳ್ಳಿ ನಾಗ್ರು, ಓಡ್ ಬಾ ಚಿನ್ನಿ ನಗರ್ ಬೆಳ್ಳಿ ನಾಗ್ರು. ಗೆದ್ದಲು ಇರುವೆ ಕಟ್ಟಿದ ಮಣ್ಣಿನ ಕೋವೆಗೆ ಹಾಲೆರೆದು ಕೈ ಮುಗಿದು ನಿಲ್ಲುವ ಸೇವೆಗೆ ಹಾವಿಗೆ ಹಾಲೆರವ. ಹುತ್ತವು ನೀನೇ ಓ ಮಾವ, ಕಾಮ ಕ್ರೋಧ ಲೋಭ ಮದ ಮತ್ಸರ ಮೋಹ ಇವೇ ಹಾವುಗಳು ಮಾನವ, ಇವೇ ಹಾವುಗಳು. ನಿನ್ನಯ ಪಂಚೇಂದ್ರಿಯಗಳೇ ಬಾಯ್ದೆರೆದಿರುವ ಹುತ್ತದ ಕೋವೆಗಳು. ಹಾವಿಗೆ ಹಾಲೆರವ. ಹಾವು ಮತ್ತು ಹುತ್ತ ಎಲ್ಲವೂ ನೀನೇ. ಹಾವಿಗಿಂತಲೂ ನೀ ಹೆಚ್ಚೇನಿಲ್ಲ, ಆದರೆ ನೀ ಕಚ್ಚುವ ರೀತಿಯೇ ಬೇರೆ. ಮಾಯಗೆ ಸಿಲುಕಿದ ಓ ಮಾನವ, ಹಾವಿಗೆ ಹಾಲೆರವ. ಹುತ್ತವು ಎಲ್ಲಿವೆ, ಹಾವುಗಳು ಎಲ್ಲಿವೆ, ನಿನ್ನರಿಗಿನ್ನು ಬಂದಿಲ್ಲವೇ ಓ ಮಾನವ, ಓ ಮಾನವ. ಸ್ವಾಮಿ ಸ್ವಾಮಿ ಸ್ವಾಮಿ, ಹೊಡಿಬೇಡಿ ಸ್ವಾಮಿ. ಮಕ್ಕಳು ಹೊಟ್ಟೆ ಹಸಿವು ಹುಟ್ಟಿದ ಬಾಯಿಗೂ ಕೈಯಾಗಿಸ್ತಿದೆ. ಇದಕ್ಕೆ ಮಡಿ ಮೈಲ್ಗೆ ಬಂದೂ ಇಲ್ಲ. ನಿಮ್ ಬಟ್ಟೆ ಮಡಿಯಾಗಿದ್ರೆ ನಮ್ಮ ಮನಸ್ಸು ಮಡಿಯಾಗಿದೆ ಸ್ವಾಮಿ. ಓ, ಪೂಜಾ ಸಮಯದಲ್ಲಿ ಇವರೊಬ್ಬ ಬಂದ ಉಪದೇಶ ಮಾಡೋಕೆ. ಹುತ್ತಕ್ಕೆ ಕೈ ಹಾಕಿ ಹಾಲು ಕಚ್ಚಿ ಸತ್ತೋದ್ರೆ ಹೋಗ್ಲಿ ಬಿಡಿ ಸ್ವಾಮಿ. ಈಗ ಕಾಸಿಗೆ ಬೆಲೆ ಇದೆ ಸ್ವಾಮಿ, ಕಾಸಿಗೆ ಮನುಷ್ಯನಿಗಿಲ್ಲ. ಏನಂದ್ರೆ ತಗೊಳ್ಳಿ ಪ್ರಸಾದ. ನೋಡ್ತಿತ್ತು, ಈಗಿನ ಕಾಲದಲ್ಲಿ ಎಲ್ಲರೂ ಉಪದೇಶ ಮಾಡೋರೇ ಆಗೋದು. ಈಗ ಪೂಜೆ ಮಾಡ್ತಿದ್ದಾಗ ಒಬ್ಬ ಭಿಕ್ಷಿಕ ಹಾಡ್ತಿದ್ದಲ್ಲ, ಕೇಳ್ದೆ ಅಲ್ವಾ? ಒಳ್ಳೆ ಮಾತಿಗೆ ಭಿಕ್ಷುಕ ಆದ್ರೇನು ಯಾರಾದ್ರೇನು, ಅವ್ನ ಹಾಡಂತೂ ತುಂಬಾ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿತ್ತು. ಟೈಮ್ ಆಯ್ತು, ನಾನು ಬರ್ತೀನಿ. ಮೊದಲೇ ಬೇಡ ನಂದು. ಇವತ್ ಹಬ್ಬ ರಜೆ ಇಲ್ವೇನ್ರಿ?
ಹಬ್ಬ ಆದ್ರೆ ಕೆಲಸ ಮಾಡ್ಬಾರ್ದೇನು? ಸರಿ ಸರಿ, ಕಾಲೇಜಿನ ಪಾಠ ಇಲ್ಲೇ ಶುರು ಮಾಡ್ಬಿಟ್ರಾ? ನಾ ಬರ್ತೀನಿ. ಊಟಕ್ಕೆ ಹಬ್ಬದ ಊಟ ಬಿಡ್ತೀನ? ಅದು ನಿನ್ ಕೈಯಲ್ಲಿ ಕೋಸಂಬರಿ ಅಂದ್ರೆ ನನಗೆ ಪಂಚಪ್ರಾಣ. ಇರೋದೇ ಒಂದು ಪೀರಿಯಡ್ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಸರಿ ಸರಿ. ಏನಂದ್ರೆ ಬೇಗ ಬರ್ತಿರ್ತಾನೆ, ನಾನು ಕಾಯ್ತಾ ಇರ್ತೀನಿ. ಈ ಕಾಯೋ ಕೆಲಸ ನಿಮಗೆ ಪರ್ಮನೆಂಟ್ ಆಗೋಯ್ತು ಬಿಡು. ಅಲ್ಲ ಸಿತು, ಮನೆ ಕೆಲಸಕ್ಕೆ ಯಾರನ್ನಾದ್ರೂ ಒಬ್ರು ಇಟ್ಕೊಂಡ್ರೆ ನಿನ್ಗೆ ಎಷ್ಟು ಅನುಕೂಲವಾಗುತ್ತೆ ಯೋಚನೆ ಮಾಡು. ನೋಡಿ, ಇನ್ನೊಂದ್ಸಲ ಆ ಮಾತನ್ನ ಹೇಳ್ಬಿಡಿ ಅಂದ್ರೆ ಮೊದ್ಲೊಂದ್ಸಲ ಆಳ್ ಇಟ್ಕೊಂಡು ನಾನು ಅನುಭವಿಸಿದ್ರೆ ಸಾಕಾಗಿದೆ. ನನ್ನ ಮನೆ ಕೆಲಸ ನನ್ಗೇನ್ ಕಷ್ಟ ಹೋಗಲ್ಲ ಬಿಡಿ. ನೀವು ಕಾಲೇಜಿಂದ ಸರಿ, ನಿನ್ನಿಷ್ಟ. ನಾನಿನ್ ಬರಲ್ಲ. ಸೌದೆ ಸೌದೆ ಬೇಕಂದ್ರಮ್ಮ. ಸೌದೆ ಯಮ್ಮ, ಸೌದೆ ಬೇಕಾ? ಯವ್ವೋ ಸೌದೆ 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 ಸೌದೆ. ಏನ್ ಸೀತು, ಇವತ್ತು ಗೊಂಬೆ ಜೊತೆ ಆಟ ಆಡ್ತಿದ್ಯಾ? ಏನ್ ವಿಶೇಷ? ಇವುಗಳಿಗೇನೋ ಗೊಂಬೆ ಅಂತೀರಾ, ಇವ್ ಪ್ರಾಣ ಇದ್ದಿದ್ರೆ? ಪ್ರಾಣ ಇದ್ದಿದ್ರೆ ಮಕ್ಕಳು ಅಂತಿದ್ರು. ಅದೇ ವಿಶೇಷ. ವಾಟ್ ಎ ಗುಡ್ ನ್ಯೂಸ್. ಹಾಗಾದ್ರೆ ನಾನು ಊಟ ಕೇಳಿ. ಈಗಿನ ಕಾಲೇಜ್ ಹುಡುಗರ ಹತ್ರ ಹೆಣ್ಬೋದು ತುಂಬಾ ಕಷ್ಟ. ಗುರುಗಳಿಗೆ ತಿರುಮಂತ್ರ ಹೇಳಕ್ ಬರ್ತಾರೆ. ಗುರುಗಳು ಹೇಗೋ ಹಾಗೆ ಶಿಷ್ಯರು. ಹಾಗಲ್ಲ ಕಣೆ, ಈಗಿನ ಕಾಲದಲ್ಲಿ ಶಿಷ್ಯರು ಹೇಗಿರ್ತಾರೋ ಆ ಗುರುಗಳು ಯೋಗನ್ ಕಲಿಬೇಕು. ಅಯ್ಯೋ ಬಿಡಿ, ಈಗಿನ ಕಾಲೇಜ್ ಹುಡುಗರು ಹುಡುಗಿರ ಅವತಾರನೋ ನೋಡೋಕೆ ಆಗೋಲ್ಲ. ಅದಿರ್ಲಿ, ನಿಮ್ಗೇನು ಹೊಟ್ಟೆ ಹಸಿಲಿಲ್ವೇನು? ಒಳ್ಳೆ ಚೆನ್ನಾಗಿ ಕೇಳಿದೆ. ನಡಿ, ಇಲ್ಲ ನಡಿ, ಹೊಟ್ಟೆ ಹಸಿತಾ ಇದೆ. ಇವತ್ತು 2 ಹೋಳಿಗೆ ಹೆಚ್ಚಿಗೆ ತಿನ್ಬಿಡ್ತೀನಿ. ನಾನು ಎಬ್ರು ರೆಡಿ ಆಗ್ಬಿಟ್ಟಿದ್ದೀರಲ್ಲ? ಏನ್ರಿ ಲೇಟ್ ಮಾಡ್ಬಿಟ್ರಿ? ನಡಿ ನಡಿ, ಊಟ ಮಾಡಪ್ಪ. ನಂದಾಯ್ತು, ಬೇಗ ನೀವು ಊಟ ಮಾಡಿ. ಅಲ್ವೇ, ಇವತ್ತು ಹಬ್ಬ, ಜೊತೆನಲ್ಲಿ ಕುಂತು ಊಟ ಮಾಡೋಣ ಅಂತ ಇದ್ರೆ. ಸರಿ ಸರಿ, ರಾತ್ರಿ ಊಟ ಮಾಡಿದ್ರಾಯ್ತು. ಸಿನಿಮಾ ಗೊತ್ತಾಗ್ತೇನೆ, ಬೇಗ ಊಟ ಮಾಡಿದ್ರೆ. ನಿಮ್ಗೆ ಸಿನಿಮಾ ಗೊತ್ತಾಯ್ತಾ? ಅದೇ ನಮ್ಮ ಪ್ರೊಫೆಸರ್ ರಾಮರಾಯ ಹೆಂಡತಿ ಸೀತಮ್ಮ ಇದ್ದಾರಲ್ಲ, ಹೋಗಿ ನೋಡು. ಗಂಡ ಬರೋವರೆಗೂ ಕಾಯ್ಕೊಂಡಿರ್ತಾರೆ. ಗುಣ ಅಂದ್ರೆ ಅದಲ್ವೇ? ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಕಣೆ. ಅದ್ಯಾಕ್ರಿ 2 ಹೋಳಿಗೆ ಹೆಚ್ಚಿಗೆ ತಿಂದಿರೋದಕ್ಕ? ಅಲ್ಲ ಕಣೆ, ನಾನ್ ತಂದೆ ಆಗ್ತಿದ್ದೀನಿ ಅಂತ. ಸಾಕು ಸುಮ್ಮನಿರ್ರಿ. ಮನೆಯಲ್ಲಿ ಸೌದೆ ತಿರೋಗಿದೆ, ಸೌದೆ ಮನೆ ಕೂಗ್ ನಡಿ. ಸೌದೆ ಬೇಕಾ? ಸೌದೆ 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 ನೋಡ್ ಸೌದೆ ಬರೆಯಲ್ಲಿ ಎಷ್ಟಯ್ಯ ಅವರೇ? ನೋಡು, ಒಂದೇ ಬೆಲೆ ಹೇಳ್ಬೇಕು. ಬುಧೆ, ಇದು ತಂದಾಕ ಒಣಗಿ ವಾಟ ಆಗಿರೋ ಸೌದೆ. 4 ರೂಪಾಯಿ ಕೊಟ್ಬಿಡಿ ಬುಧೆ. ಬಿಡಯ್ಯ, ಎಲ್ರು ಹೀಗೆ ಹೇಳೋದು. ಒಳಗೆ ನೋಡಿದ್ರೆ ಬರೀ ಹಸಿ ಸೌದೆ ತುಂಬಿರ್ತಾರೆ. ಗುರ್ತೋನೆ ಬುಧೆ, ಗುರ್ತೋನೆ. ನಾನು ಹಂಗೆಲ್ಲ ಸುಳ್ಳು ಹೇಳೋ ಮನ್ಸ ಅಲ್ಲ. ಬೇಕಿದ್ರೆ ನೋಡ್ಕೊಳ್ಳಿ. ಹೋಗ್ಲಿ, ಎಷ್ಟು ಕೊಡ್ಬೇಕು ಹೇಳಬ. ನಿಮ್ ಸಂತೋಷ ಬಂದಷ್ಟು ಕೊಡಿ ಬುದ್ಧಿ. ಇವತ್ತು ನಿಮ್ ಕೈಯಾರೆ ಕೊಡಿ ಬುದ್ಧಿ. ಈ ಸೌದೆ ಎಲ್ಲ ಹಾಕ್ಲೆ? ನಾನೇ ಹಾಕೊಳ್ತೀನಿ. ಹೋಗು. 2 ದಿನಕ್ಕೆ ಒಂದಪ್ಪ ತಂದಾಕ್ಲ ಬುದ್ಧಿ. ಬೇಡಪ್ಪ, ನಾವಿರೋದೇ ಇಬ್ರು. ಅದು ಒಂದೇ, ನಾವು ನೀರು ಒಳಗೆ ಮಾತ್ರ ಸೌದೆ ಉಪಯೋಗಿಸೋದು. 4 ದಿವಸಕ್ಕೆ ಕೊಡ್ತಾ ಬಂದ್ಬಿಡ್ಪ. ಸರಿ ಬುದ್ಧಿ, ಬರ್ತೀನಿ ಬುದ್ಧಿ. ಆಯ್ತಪ್ಪ. ಈ ರೀತಿಯಾಗಿ ಶಕುಂತಲೆ ಮತ್ತು ದುಷ್ಯಂತರ ಮೋಹ ಅವರ ವಿರಹ ಕಾಲದಲ್ಲಿ ನಿಜವಾದ ಪ್ರೀತಿಯಾಯಿತು ಅಂತ ಅಭಿಪ್ರಾಯ. ಎನಿ ಕ್ವಶನ್ಸ್ ಪ್ಲೀಸ್? ಸರ್, ನಿಮ್ಮನ್ನ ಒಬ್ಬರು ಹುಡುಗಿ ಪ್ರೀತಿಸ್ತಾಳೆ, ಆಗ? ವಿವಾಹಿತರನ್ನ ಯಾರೂ ಪ್ರೀತಿಸೋಲ್ಲ. ನಾನ್ ಪ್ರೀತಿಸ್ತೀನಿ, ಆಗ? ಸರ್, ನಿಮ್ಗೆ ಫೋನ್ ಬಂದಿದೆ ಸರ್. ಪ್ಲೀಸ್ ಮೀಟ್ ಮೀ ಆಫ್ಟರ್. ಎಲ್ಲ ಚಿಂತೆ ಮಾಡಬೇಡ. ದೇವರ ದಯ ಇದ್ರೆ ಇನ್ನೊಂದಾಗುತ್ತೆ. ಮೊದಲು ನಿನ್ನ ಆರೋಗ್ಯ ಸುಧಾರಿಸ್ಕೊ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್.
ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪ್ರೊಫೆಸರ್. ಇನ್ ಮುಂದೆ ಎಚ್ಚರಿಕೆಯಿಂದ ಇರ್ಬೇಕು ನೀವು. ಅಂದ್ರೆ ಇನ್ ಮುಂದೆ ಅವ್ರಿಗೆ ಮಕ್ಕಳಾದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಏನ್ ಮನೆ ಬೀಗ ಹಾಕೈತಲ್ಲ, ಅಮ್ಮ ಅವ್ರೆಲ್ಲೋ ಅಂತೋದ್ರು, ಎಲ್ಲೂ ಕಾಣಿಸ್ತಾ ಇಲ್ಲ. ಇವತ್ತು ಅಮ್ಮ ಅವ್ರ ಕೈ ಕಾಫಿ ಕುಡಿಯೋ ಋಣ ಇಲ್ಲ ಅಂತ ಕಾಣ್ತೈತೆ. ನಿಮ್ ಮಗ ಮೋಟು ಬಡ್ಡಿ ಸಿಕ್ಕಾಕೊಂಡ್ಬಿಡ್ತಿದ್ದ. ನಾನು ಸುರ್ರ ಎತ್ಕೊಂಡ್ಬಂದೆ. ಈ ಮಗನೊಬ್ಬನೇ ಬಿಟ್ಬಿಟ್ಟು ನೀವೇನ್ ಮಾಡ್ತಿದ್ರಿ ಅಮ್ಮ ಅವ್ರೆ? ಇಲ್ಲ ಆಡ್ತಾ ಇದ್ನಲ್ಲ, ಆಡ್ಕೊಂಡೆ ಅಂತ ಬಿಟ್ಟಿದ್ದೆ. ಇನ್ಮೇಲೆ ಒಬ್ಬನೇ ಹಂಗೆಲ್ಲ ಬಿಡ್ಬೇಡಿ. ಯಾಕೆಂದ್ರೆ ರಸ್ತೆಗೆ ಮೋಟಾರು ಬಸ್ಸು ಇವೆಲ್ಲ ಜಾಸ್ತಿ ಓಡಾಡ್ತದೆ, ಜಾಸ್ತಿ. ಓ ಹೇಳಿ ಮರಿ, ಜಾಣ ಮರಿ. ಅಮ್ಮ ಅವ್ರೆ, ಒಂದ್ ಲೋಟ ಕಾಫಿ ಇದ್ರೆ ಕೊಡಿ. ಸೀತಮ್ಮನ ಮನೆ ಬೀಗ ಹಾಕ್ಬಿಟ್ಟಿತ್ತು. ಸೀತಮ್ಮನ ಬೆಳಗ್ಗೆ ಆಸ್ಪತ್ರೆ ಸೇರಿಸಿದಾರಂತಪ್ಪ. ಪಾಪ 6 ತಿಂಗಳಾಗಿತ್ತು, ಮೈ ಕಳೀತಂತೆ. ಸೀತಮ್ಮನವ್ರ ಆಸ್ಪತ್ರೆಗೆ ಅವ್ರ? ಹೌದಪ್ಪ. ಹಂಗಾರೆ ಇವಾಗ್ಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಸರಿಪ್ಪ. ಕಾಫಿ ತಗೋತೀನಿ. ಏನಂದ್ರೆ ಹೋಟ್ಲಿಂದ ಕಾಫಿ ತಂದ್ರ? ಇಲ್ಲ ಕಣೆ, ನಂಗೆ ಗೊತ್ತಿಲ್ವೇನು ನಿನ್ ಹೋಟೆಲ್ ಕಾಫಿ ಕುಡಿಯಲ್ಲ ಅಂತ. ನಾನೇ ಮಾಡ್ಕೊಂಬಂದು. ಏನ್ ಕಳೆಯ, ನಿನಗೆ ಯಾಕೆ ಗೊತ್ತಾಯ್ತು? ಮನೆ ಹತ್ರ ಸೋಡಾ ಹಾಕಿದ್ ನೋಡ್ದೆ. ಮನಗೋಗಿದ್ದ ಬುದ್ಧಿ ಬೀಗ ಹಾಕಿತ್ತು. ಅಯ್ಯೋ ಇದೇನಪ್ಪ ತಮ್ಮವ್ರ ಕಾಫಿ ತಪ್ಪಾಯ್ತು ಅಂತ ಮನೆಗೆ ವಾಪಸ್ ಹೊಂಟೋದೆ. ಜೈಮ್ನವ್ರು ಇಟ್ಕೊಂಡು ಇಸಿ ಹಿಂಗೆ ಅಂತ ತಿಳಿಸಿದ್ರು. ಸರಿ ಅಮ್ಮವ್ರು ನೋಡ್ಕೊಂಡಾಗ ಅಂತ ಬಿರ್ಬನಿಲ್ಲಿ ಓಡ್ ಬಂದೆ. ನೋಡಿಂದ್ರೆ ನಮ್ ಕಾಂಗಿ ನಮ್ಮ ಮೇಲಿರೋಷ್ಟು ಅಭಿಮಾನ ನಮ್ ಜನಗಳಿಗೆ ಇಲ್ಲ. ಹೌದಿತ್ತು, ಅವನ ಗುಣನೇ ಅಂತದ್ದು. ಕಳೆಯ ಇನ್ ಹೋಗು, ಡಾಕ್ಟರ್ ಬರೋ ಹೊತ್ತಾಯ್ತು. ನಾಳೆ ಬೆಳಗ್ಗೆ ಬಂದು ದುಡ್ಡು ತಗೊಂಡು. ಅಯ್ಯೋ ದುಡ್ಡೆಲ್ಲ ಆಯ್ತದೆ ಬುಡಿ ಬುದ್ಧಿ. ಅಮ್ಮ ಅವ್ರು ಬಿರ್ರು ವಾಸಿಯಾಗಿ ಮನೆಗೆ ಬಂದ್ರು ಸಾಕು, ನಂಗೆ ಅಷ್ಟೇ ಸಂತೋಷ. ನಾ ಬರ್ತೀನಿ ಬುದ್ಧಿ. ಬರ್ತೀನಮ್ಮ ಅವ್ರೆ. ಸೀತು, ನಿಮ್ ತಾಯಿಯವ್ರಿಗೆ ಟೆಲಿಗ್ರಾಮ್ ಕೊಟ್ಟಿದ್ದೀನಿ, ನಾಳೆನೇ ಬರ್ಬಹುದು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಮಾತ್ರ ತಗೊಂಡ್ರಮ್ಮ? She's all right. Thank you, doctor. ಸೀತು, ನಿನ್ ಮಲಕ್ಕೋ, ಏನು ಯೋಚನೆ ಮಾಡಬೇಡ. ಬೆಳಗ್ಗೆ ಬಂದು ನೋಡ್ತೀನಿ. ಇನ್ನಂತ ದೇವಸ್ಥೆ ಕಟ್ಕೊಂಡ್ರೆ ಗೋಳಲ್ದೆ ಇನ್ನೇನು, ಮುಗಿಗೆ ಹಾಲಿಲ್ದೆ ಕಿರ್ಚ್ಕೋತೈತೆ. ನಿನ್ ಜನ್ಮಕ್ ಬೆಂಕಿ ಹಾಕ. ಹೊಟ್ಟೆಗಿಲ್ದೆ ಸಾಯ್ತಾ ಇದ್ರು ಕುಡಿಯೋದ್ ಬೇಕಾ ನಿನ್ಗೆ? ಎಡ್ತಿ ಒಂದ್ ಕೇಳ ನಿನ್ಗೆ. ಬಿಟ್ಕೋ ನೋಡ್ಕೊ ನಿನ್ ಮಗಿ. ಏನ್ ಚಂದ್ರಿ ಇಷ್ಟೊತ್ನಲ್ಲಿ ಬಂದೆ? ಮಗು ಹಾಲಿಲ್ಲ ಅಂತ ಅಳ್ತಾ ಇದೆ, ಅಮ್ಮ ನೋಡ್ಬೇಕು ಅಂತ. ಅವರ ಸಿನಿಮಾ ಹೋಗೋರೆ, ನಾನು ಇದ್ದೀನಿ ಅಲ್ವಾ?
ನೀವೇ ಸ್ವಲ್ಪ ದುಡ್ಡಿದ್ರೆ ಕೊಡಿ, ಸಂಬಳದಲ್ಲಿ ಮುಟ್ಕೊಳ್ಳೋರಂತ. ನಿಮ್ಗೆ ಇಲ್ಲ ಅಂತಿಲ್ಲ ಚಂದ್ರಿ, ನಿಮ್ಗೆ ಇಲ್ಲ ಅಂತಿಲ್ಲ. ಮಗುಗೆ ಹಾಲು ಬೇಡವಾ? ಮಗುಗೆ ಹಾಲು ಬೇಡವಾ ಅಂತೀರಾ? ಇನ್ ಮುಂದೆ ಅವ್ರ ಮಕ್ಕಳಾದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಕಮಿಂಗ್ ಸರ್. ಎಸ್ ಕಮಿಂಗ್. ಏನಂದ್ರೆ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಆಯ್ತು, ಬೇಗ ಬನ್ನಿ. ಸರಿ. ಎಸ್ ಮಾಲ್ತಿ. ಅದೇ ಸರ್, ನನ್ನ ಪ್ರಶ್ನೆಗೆ ಉತ್ತರ. ಯಾವ ಪ್ರಶ್ನೆ? ಅದನ್ನ ಕ್ಲಾಸ್ನಲ್ಲಿ ಕೇಳಿದ್ನಲ್ಲ. ಓ ಅದೇ, ಅದನ್ನ ಇನ್ನೂ ಮರ್ತಿಲ್ವೇ? ಪ್ಲೀಸ್ ಅವ್ರನ್ನ ಮರೆಯಕ್ ಸಾಧ್ಯವೇ? ಆರ್ ಯು ರಿಯಲಿ ಸೀರಿಯಸ್ ಅಬೌಟ್ ಇಟ್? ಹೌದು ಸರ್. ನಿನಗೆ ಪ್ರೀತಿ ಅನ್ನೋದು ಅರ್ಥ ಗೊತ್ತಿದೆಯೇನು? ನಾನಿನ್ನು ಮಗು ಅಲ್ಲ ಸರ್, ನಂಗೆ ಚೆನ್ನಾಗಿ ಗೊತ್ತಿದೆ. ಹಾ ಮಾಲ್ತಿ, ನಿಂತಿದೆಯಲ್ಲ, ಕೂತ್ಕೋ. ನೋಡು ಮಾಲ್ತಿ, ಪ್ರೀತಿಗೂ ಮೋಹಕ್ಕೂ ಬಹಳ ಅಂತರ ಇದೆ. ವಯಸ್ಸಿನ ಹುಡುಗಿಯರಿಗೆ ಪ್ರೀತಿ ಯಾವುದು, ಮೋಹ ಯಾವುದು ಅಂತ ಗೊತ್ತಾಗಲ್ಲ. ಈ ಅಜ್ಞಾನದಿಂದ ಒಂದು ಹೆಣ್ಣು ತನ್ನ ಜೀವನದಲ್ಲಿ ಒಮ್ಮೆ ಇರೋದ್ರೆ ಸಾಕು, ಅದನ್ನು ಸರಿಪಡಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನೋಡು, ಈ ಹುಚ್ಚು ಭ್ರಾಂತಿಯನ್ನು ಬಿಟ್ಟು ವಿದ್ಯಾಭ್ಯಾಸದ ಕಡೆ ಗಮನ ಕೊಡು. ಯು ಮೇ ಗೋ ನೌ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಯಾಕೆ? ನಾನು ಹೊರಗಡೆ ಆಗಿ 3 ತಿಂಗಳಾಯ್ತು. ನಿಜ ಹೇಳ್ತಾ ಇದೀಯಾ? ನಿಜವಾಗ್ಲು? ಹಾಗಾದ್ರೆ ನಾಳೆ ಬೆಳಿಗ್ಗೆ ಬಾ, ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್? ಡಾಕ್ಟರ್ ಯಾಕೆ? ಅದನ್ನ ತೆಗಿಸ್ಬಿಡೋಣ. ನೀವೇನ್ ಹೇಳ್ತಾ ಇದ್ದೀರಾ? ನಾವು ಮದ್ವೆ ಆಗೋದು ತುಂಬಾ ಒಳ್ಳೇದು ಅಂತ ಕಾಣುತ್ತೆ. ಮದ್ವೆ? ನಾನು ಯಾವಾಗ ಹೇಳಿದ್ದೆ ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ? ನೋಡು, ಸಾಯಂಕಾಲ ಮರಿಯ ದೇವಸ್ಥಾನಕ್ಕೆ ಹೋಗಿ ಅಷ್ಟೋತ್ತರ ಮಾಡಿಸ್ಬೇಕು. ಏನೋ ಅಷ್ಟೊಂದು ಗಾದೆ ಇದೆಯಾ? ಏನೋ ಹಾವು? ಎಲ್ಲಿ? ಅಲ್ಲಿ ಆ ದೊಡ್ಡ ಮನೆಯಾಗೆ. ದೊಡ್ಡ ಮನೆಯಾಗೆ ಅಷ್ಟೇ ತಾನೆ? ಇಲ್ಲಿ ಹಾವು ಇರೋದು ಎಲ್ರಿಗೂ ಗೊತ್ತು. ಅಯ್ಯೋ ಪಾಪ, ಏನೋ ಗೊತ್ತಿಲ್ಲ, ಹುಡುಗಿ ಖರ್ಚು ಬಿಡ್ತು ಬುದ್ಧಿ. ಏನಂದೆ? ಹುಡುಗಿನ್ ಕಚ್ಬಿಡ್ತೆ? ನೀನ್ ನೋಡ್ಕೊಂಡು ಸುಮ್ಮನೆ ನಿಂತಿದ್ದ, ಅದನ್ನ ಹೊಡೆದಾಕಿಲ್ವಾ ಬುದ್ಧಿ? ಹುಡುಗಿ ಕಚ್ಚಿದ್ರು ನಾನು ಕಣ್ಣಾರೆ ನೋಡಿ ಸುಮ್ಕಿರ್ಬೇಕಾಯ್ತು ಬುದ್ಧಿ. ನಮ್ಮಂತರ ಹಿಡಿ ಆಗಲ್ಲ ಬುದ್ಧಿ, ಅದು ದೊಡ್ಡ ಹಾವು. ಆದ್ರೂ ಅದನ್ನ ಹಿಡಿದು ಸಾಯಿಸಕ್ಕಾಗ್ಲಿಲ್ವಲ್ಲ ಅಂತ ನನ್ ಸಂತ ಆಯ್ತು ಬುದ್ಧಿ. ಅಬ್ಬಬ್ಬಬ್ಬಬ್ಬಬ್ಬ, ದೊಡ್ಡ ಹಾವು, ಕೆಟ್ಟ ಹಾವು, ಕೆಟ್ಟ ಹಾವು. ಅಯ್ಯೋ, ಈ ಕಾಳನ್ ಮಾತು ಕೇಳು. ಇವನು ಅಫೀಮ್ ತಿಂತಾನಂತೆ, ಅದಕ್ಕೆ ಜನ ಹೇಳ್ತಾರೆ ಇವನ್ ಹಾವು ಕಚ್ಚಿದ್ರು ಏನೂ ಆಗಲ್ವಂತೆ. ಇವತ್ತೆಲ್ಲೋ ಸ್ವಲ್ಪ ಹೆಚ್ಚಾಗಿ ಅಫೀಮ್ ತಿಂದಿರ್ಬೇಕು ಅಂತ ಕಾಣುತ್ತೆ. ಪೇಪರ್ 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 ಪೇಪರ್, ಕಾಲೇಜ್ ಹುಡುಗಿ ಆತ್ಮಹತ್ಯ, ಕಾಲೇಜ್ ಹುಡುಗಿ ಆತ್ಮಹತ್ಯ. ನನ್ನ ಶೀಲ ಹಾಳಾಗುವುದರಿಂದ ನಾನು ನನ್ನ ಸ್ವಇಚ್ಛೆಯಿಂದ ಪ್ರಾಣ ಕಳೆದುಕೊಂಡಿದ್ದೇನೆ. ಅಲ್ಲ, ಇಷ್ಟಕ್ಕೆಲ್ಲ ಪ್ರಾಣ ಕಳ್ಕೊಳ್ಬೇಕೆ? ಇನ್ಯಾವ್ದಕ್ ಸಾಯ್ಬೇಕು ಗೊತ್ತೀರಾ? ಮಾನ ಮುಖ್ಯ ಅಲ್ವೇ? ಶೀಲ ಕಳ್ಕೊಂಡು ಬದುಕಿರೋ ಬದ್ಲು. ಹಾಗಾದ್ರೆ ಈಕೆ ಸತ್ತು ಸಾಧಿಸಿದ್ದೇನು? ಇದ್ದು ತನ್ನ ಶೀಲ ಕೆಳೆದವನ್ಗೆ ಬುದ್ಧಿ ಕಲಿಸ್ಬೇಕಾಗಿತ್ತು. ಬುದ್ಧಿ ಏನ್ ಕಾಲ? ಇಲ್ಲೋಡಿ ಬುದ್ಧಿ, ಪ್ರಾಣ ಕಳ್ಕೊಂಡ್ರೆ ಈ ಹುಡುಗಿನೇ ಆ ದೊಡ್ಡ ಹಾವು ಕಚ್ಚಿದ್ದು. ಇದೇ ವಿಷಯನೇ ನಿನ್ನೆ ನಿಮ್ಗೆ ಹೇಳಿದ್ದು. ಕೊನೆಗೂ ಆ ಕೆಟ್ಟ ಹಾವು ಈ ಹುಡುಗಿನ ಕಚ್ಚಿ ಸಾಯಿಸೇ ಬಿಡ್ತಲ್ಲ ಬುದ್ಧಿ. ಕಳೆಯ, ನಿಜವಾಗ್ಲೂ ಅದು ನೀನು ಹೇಳಿದ್ ನನಗೆ ಅರ್ಥವಾಗಿರ್ಲಿಲ್ಲ. ನೀನೆಲ್ಲೋ ಅಫೀಮ್ ತಿಂದು ಹೇಳ್ತಿದ್ಯಾ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಅರ್ಥವಾಯ್ತು ಕಳೆಯ, ಈಗ ಅರ್ಥವಾಯ್ತು. ಆ ಹಾವು ನನ್ನ ಕೈ ಸಿಕ್ಕಿದ್ರೆ ನಾನು ಸಾಹಿತ್ಯ ಬಿಡಕ್ಕಿಲ್ಲ ಬುದ್ಧಿ, ಸಾಹಿತ್ಯ ಬಿಡಕ್ಕಿಲ್ಲ.
ನೋಡಿಜಿ ಇಲ್ಲೇ ಗೊತ್ತಿಲ್ಲ ನಮ್ಮ ಮದ್ದು ಬರ್ತೀನಿ ಲೋ ನನ್ ಮರ್ತ್ಬಿಟ್ಟಿರೋ ಕುಂಬಳ ಓಹೋ ಸ್ಟೂಡೆಂಟ್ ಲೀಡರ್ ವಿನೀತ್ ಕುಮಾರ್ ಬರೆಯ ಹಾ ಕೂತ್ಕೋ ನೀನು ಓದೋದ್ರಲ್ಲೂ ಕೂಡ ಲೀಡರ್ ಆಗಿದ್ದಿದ್ರೆ ನಾನು ಬಹಳ ಸಂತೋಷ ಆಗ್ತಾ ಇತ್ತು. ಏನ್ ಸಮಾಚಾರ? ಇನ್ನು ಸ್ಟ್ರೈಕ್ ಹೇಕ್ ಮಾಡ್ಬೇಕು ಅಂತ? ಹಾಗೇನಿಲ್ಲ ಸರ್. ನೀವೇನು ತಿಳ್ಕೊಳ್ತಿದ್ರೆ ತಿಳ್ಕೊಳ್ಳೋದೇನ್ ಬಂತು? ನನ್ನ ಸರ್ವಜ್ಞಾನೇ. ವಿಷಯ ಏನು ಅಂತ ಹೇಳಿ ಮೊದ್ಲು. ನೀವು ಸ್ವಲ್ಪ ನಂಗೆ ಹೆಲ್ಪ್ ಮಾಡ್ಬೇಕು ಸರ್. ಹೆಲ್ಪೇ? ಹೌದು ಸರ್. ನಿಮ್ ಪೇಪರ್ ನಾನು ಏನ್ ನನ್ನ ಪೇಪರ್ ನಲ್ಲಿ ಚಂದ ಮಾಡಿದೆ ಸರ್. ಸ್ವಲ್ಪ ತಾನೇ ಚೆನ್ನಾಗಿ ಮಾಡದೇ ಇರೋದು. ಆ ತಲೆನೋವು ಬಂದ್ಬಿಟ್ಟಿತ್ತು ಸರ್. ಅಂದ್ರೆ ಆ ತಲೆನೋವು ನೀವು ನಾವೇ ಟ್ರಾನ್ಸ್ಫರ್ ಮಾಡಕ್ ಬಂದಿದ್ಯೇನು? ಆ ತಲೆನೋವು ಓದಕ್ಕಾಗ್ಲಿಲ್ಲ ಸರ್. ಸ್ವಲ್ಪ ನಮ್ಗೆ ಏನು ಸ್ವಲ್ಪ ನಂಬರ್ ಹಾಕ್ಬೇಕು ಅಂತ. ಹೌದು ಸರ್. ಆಗ್ಲಿ ನೋಡೋಣ. ಆಗ್ಲಿ ನೋಡೋಣ ಆಗೋಲ್ಲ ಸರ್. ನನ್ನ ಎದುರಿಗೆ ಒಂದಿಷ್ಟು ಹೆಚ್ಚಿನ ನಂಬರ್ ಹಾಕ್ಬಿಡಿ ಸರ್. ಕುಮಾರ್, ನನ್ನ ವಿದ್ಯಾರ್ಥಿಯಾಗಿ ನೀನು ಈ ರೀತಿ ಎಲ್ಲ ಹೇಳ್ಬಾರ್ದು. ನಮ್ಮ ಒಳ್ಳೆತನನ ಮಾರ್ಕೋಬಾರ್ದು. ಯಾವ ಕಾಲದ ಸರ್? ಈಗೆಲ್ಲ ವ್ಯಾಪಾರ. ಕುಮಾರ್, ನೀನೇನೋ ಹಣವಂತರ ಮಗ. ಹಣ ಚೆಲುವೊಂದು ಡಿಗ್ರಿ ಕೊಂಡ್ಕೊಳ್ಬಲ್ಲೆ. ಆದ್ರೆ ಬಡ ವಿದ್ಯಾರ್ಥಿಗಳ ಗತಿಯೇನು? ಹಣ ಕೊಟ್ಟು ವಿದ್ಯೆ ಕೊಳ್ಳೋದಕ್ಕಾಗೋದಿಲ್ಲ ಕುಮಾರ್. ಕಷ್ಟಪಟ್ಟು ಅಭ್ಯಾಸ ಮಾಡ್ಬೇಕು. ನಿಮ್ಮ ಹತ್ರ ಬರಬಹುದು, ರಂಗಣ್ಣ ಹತ್ರ ಹೋಗಿ ಚೆನ್ನಾಗಿದೆ. ಈಗಲೂ ಹೋಗು. ನೀನ್ ಯಾರು ಬೇಡ ಅಂತಾರೆ ಕುಮಾರ್? ಆದ್ರೂ ನೋಡಿಲ್ಲಿ ಆ 4 ನಂಬರ್ ಆಚೆಗೆ ಈ ಹುಡುಗಿ ತನ್ನ ಪ್ರಾಣ ಶೀಲ ಎಲ್ಲ ಬುದ್ಧಿಲ್ಲ ಬಿಡಿಸ ಬಡಿಜಾಣ ಏನಂತ ತಿಳ್ಕೊಂಡೆ ನನ್ನ? ನಿನ್ ಹಣ ಇಟ್ಕೊಂಡು ಮೊದಲಿಗೆ ಹೋಗು ಪ್ಲೀಸ್. ಗೆಟ್ ಔಟ್. ನಾ ಸ್ಟೂಡೆಂಟ್ ಲೀಡರ್. ಯಾರ ಮಗ ಗೊತ್ತೇ? ನೀನ್ ಯಾರ ಮಗ ಅದು ನನ್ಗೇನು? ಪ್ಲೀಸ್ ಗೆಟ್ ಔಟ್. ಆಲ್ ರೈಟ್, ಸಿ ಯು. ಲವ್ ಬಾರ, ಇವ್ರನ್ನೊಂದು ಕೈ ನೋಡ್ಕೋಣ. ಜಯ ನೋಡಬೇಕಂದ್ರಮ್ಮ. ನೋಡಬೇಕಂದ್ರಮ್ಮ. ಹೌದೇ ಸೌದೆ. ಒಣಗಿದ ಸೌದೆ ಬೇಕಂದ್ರಮ್ಮ. ಒಣಗಿದ ಸೌದೆ. ಸೌದೆ ಬೇಕಂದ್ರಮ್ಮ. ಸೌದೆ. ಯಮ್ಮೋ ಸೌದೆ ಬೇಕಾ? ಸೌದೆ ಸೌದೆ. ಸೌದೆ ಬರೇ ಇಲ್ಲಿ. ಎಷ್ಟೇ ಬೆಲೆ? ಒಂದೇ ಬೆಲೆ ಬುದ್ದೆ. 3 ರೂಪಾಯಿ ಕೊಟ್ಬಿಡಿ. ಯಾಕೆ? ಇದು ನೋಡು, ಕಾಲ ಬಂದಿದ್ದಾನೆ. ಅವನ ಕಾಫಿ ಬೇಕಂತೆ. ನೋಡಿದ್ಯಾ? ಕಾಫಿ ಬೇಕು ಅಂದ್ರೆ ಈಗ ತಂದೆ ಅಂತಾಳೆ. ಏನೋ ಕಳೆಯ, ನಿನಗೆ ಮಕ್ಳು ಅಂದ್ರೆ ತುಂಬಾ ಪ್ರೀತಿ ಅಂತ ಕಾಣುತ್ತೆ. ಮಕ್ಳು ಅಂದ್ರೆ ಯಾರು ತಾನೇ ಪ್ರೀತಿ ಇರೋದಿಲ್ರಿ? ನಿಮಗ್ ಕಾಫಿ ಬೇಕಾಗಿತ್ತು, ಅದಕ್ಕೆ ಕಾಳ ನೆಪ ಮಾಡ್ಕೊಂಡ್ರಿ. ಯಾರನಪ್ಪನು? ನನಗಂತೂ ಕಾಫಿ ಸಿಕ್ತಲ್ಲ. ಹೌದು ಕಾಳ, ನೀವೇನ್ ಮದುವೆ ಮಾಡ್ಕೊಳ್ಳೋದಿಲ್ವೇನಾ? ನಂಗ ಮದುವೆನ ಅಮ್ಮ ಅವ್ರೆ? ಇನ್ಯಾರಿಗೆ? ನನ್ಗೇನ್ ಕೊಡ್ಯೇನೋ? ಸುಮ್ನಿರ್ರಿ, ಇನ್ನೊಂದ್ 4 ಮಾಡ್ಕೊಳ್ಳೋರಂತೆ. ಬುಡೆ ಬುದೆ ಕಾಲ ಕೂಡ್ ಬಂದ್ರೆ ಆದಷ್ಟು ಕಥೆ ಆಯ್ತದೆ. ಬತ್ತಿನ ಬುದ್ಧಿ. ಇದು ಹೆಗಣ ತಿಂತದೆ. ಇದು ಕಾಡೊಳಗೆ. ಹೌದು. ನಮ್ಮ
ಗಂಗಿ ಬೇಡ ಓಡ್ಬೇಡ ಅಂದೆ. ನನ್ನ ಮಾತು ಕೇಳ್ದ ದುರಮ್ಮನ ಬಿದ್ದೆ. ನೋಡ್ದಾಗ ಹೆಂಗಾಯ್ತು? ನಿನ್ನಿಂದಾನೆ ಬಿದ್ದಿದ್ದು. ತಗೊಂಡ್ ನಿನ್ ಸೀಬೆಕಾಯಿ ಯಾರಿಗ್ ಬೇಕು? ಸಿಟ್ಟು ಮಾಡ್ಕೊಂಡ? ಎರಡು ನೀನೆ ತಿನ್ಕ. ಹಂಗಾರೆ ನಿನಗ್ ಬೇಡವಾ? ಬೇಡ, ನೀನೆ ತಿನ್ಕ. ಮತ್ ನಿಂಗೆ ಏನ್ ಬೇಕು? ನಂಗ ನಂಗೆ ಏನ್ ಬೇಕು? ಬಟ್ ಮಾಡೋ ಮಗನೇ, ಹಾಕ ರಾಣಿನ. ರಾಣಿಯ ಎಷ್ಟು ಮಾಡಕ್ಕೆ ಮಾಡುವ ದುಡ್ಡು? ಹೌದು ಸರಿ, ನನ್ನ ಹತ್ರ ಬರೋಣ, ಇವಳ ಹತ್ರ ಹೋಗ್ತಾಳೆ. ಕಟ್ ಮಾಡು. ಹಾಕೋ ಗುಲಾಮ್ ನನ್ನ ಮಗನೇ. ನೋಡ್ರಿ ಗುಲಾಮ ಅಂತಾನೆ. ಗುಲಾಮ ಅಂದ್ರೆ ಇನ್ನೇನು? ಆ ತಿಮ್ಮಿನ ರಾಜ ತಲೆ ಇರ್ಗಲ್ವ ಮಗನೇ? ಏ ರುದ್ರಣ್ಣ, ಇವ್ ಮೊದ್ಲು ಒದ್ದು ಒಳಗಾಕಿದ್ದಾರೆ ಕುರಿ ಆಗ್ತಾವ. ಹುಡ್ದವ್ರೆಲ್ಲ ಹಂಗೆ ಕಣಯ್ಯ, ಮಾಡೋದೆಲ್ಲ ಹಲ್ಕ ಕೆಲ್ಸಾನೆ. ಕೂತ್ಕೊಳಯ್ಯ, ಕೂತ್ಕೋ. ನಡೆಯೋಣ, ಕೂತ್ಕೋ. ಇದ್ಯಾ ಮಾತು ಅಡ್ಡ ವಿಷಯ? ಚೆನ್ನ ಕೊಡ್ರ ಸಾರಾಯಿ ಬರ, ಇವರೆಲ್ಲ ಸೇರ್ಕೊಂಡು ನನ್ನ ತಲೆ ಕೆಡಿಸ್ಬಿಟ್ಟಾರ. ನೀನೇನೇ ಹೇಳಕ್ಕ, ನಾನು ಮಾತ್ರ ಆ ಸಾರಾ ಅಂಗಡಿಗೆ ಹೋಗಕ್ಕಿಲ್ಲ. ಆ ಹೊಲಸ್ ಮಾತು ಕೇಳಿದ್ರೆ ತಲೆ ಚಿಟ್ಟಿಡ್ದು ಹೋಯ್ತದೆ. ಹಿಂಗಂದ್ರೆ ಹೆಂಗ್ಲ ಆಗ್ತದೆ? ನಮ್ ಸಂಸಾರ ನಡೀತಿರೋದೇ ಅದ್ರಿಂದಲ ಕಂಡ್ಲ. ಮೊನ್ನೆ ನಿಮ್ ಮಾವ ಕೂಡ ನನ್ನ ಚೆನ್ನಾಗ್ ಬೋದ್ರು. ಬೋಸ್ಕೋ ನೋಡಕ್ಕೋ, ನಾ ಸೌದೆ ಹೊಡೆದಾರ ಜೀವನ ಮಾಡೇನು, ಅಂಗಡಿಗೆ ಮಾತ್ರ ಕಾಲಿಕ್ ಹಾಕಿಲ್ಲ. ಗಂಗೆ ಮದ್ವೆ ಆಗೋವರ್ಗಾದ್ರು ಅಂಗಡಿಗೆ ಹೋಗ್ತಾ ಬರ್ತಾ ಇರು. ಸರಿ, ನೀ ಹೇಳ್ದಂಗೆ ಮಾಡ್ತೀನಕ್ಕ. ಆದ್ರೆ ನನಗೇನ ಮನಸ್ಸು ಒಪ್ತಾ ಇಲ್ಲ. ನಿನಗೆ ಕೆಂಡ ಸಂಪಿಗೆ ಗಂಗೆ ಬ್ಯಾಡ್ವೆ. ಹಾವಿನಂತ ಜಡೆಯೋಳೆ, ಹಾವಿನಂತ ಜಡೆಯೋಳೆ, ಮಲ್ಲಿಗೆ ಮುಡಿಯೋಳೆ, ಮಾತಾದ ಮೈಯೋಳೆ, ಮಾತಾದ ಮೈಯೋಳೆ. ಓ ಗಂಗೆ ಬ್ಯಾಡೇನೆ. ಅದು ಬೇಕು ಇದು ಬೇಕು ಎಂಬಾಸೆ ನನಗಿಲ್ಲ, ಹುನ್ನಾಸೆ ಮೊದಲೇ ಇಲ್ಲ. ಇನ್ನೇನ್ ಬೇಕು ನನ್ನವನೇ? ನಿನ್ ಪ್ರೀತಿ ಮಾತ್ರ ನನಗೆ ಬೇಕು ನನ್ನವಳೇ. ಹಣ ಮೊದಲೇ ಇಲ್ಲ,
ಇಲ್ದಿದ್ರೆ ಏನ್ ಬಂತೆ ಗಂಗಿ ಏನ್ ಬಂತೆ ಮುಖ ಸಪ್ಪಗೆ ಮಾಡ್ಕೊಂಡ್ಬಿಟ್ಟೆ ನೋಡ್ಗಂಗೆ ಅಕ್ಕ ಏನೋ ನೀನು ಮದುವೆ ಆಗ ಗಂಟ ಅಂಗಡಿಗೆ ಹೋಯ್ತಾರು ಬತ್ತಾರು ಅಂತ ಅಂದ್ಬಿಟ್ಲು. ನಾನು ನಿನ್ ಮಕ ನೋಡ್ಕೊಂಡು ಹ್ಞೂ ಅಂತ ಅಂದ್ಬಿಟ್ಟೆ. ಆದ್ರೆ ಏನು ನಾನು ನಿನ್ ಮಕ ನೋಡ್ಕೊಂಡೆ ಹೂ ಅನ್ನು ಅಂತ ಕನ್ಸನೆ ಮಾಡಿದ್ದು. ಮತ್ತೆ ನಿನ್ ಕಣ್ಣೋಡೆ ನಾನು ಸಾಯ್ತಾ ಇರೋದು. ಬಿಡ್ತು ಅನ್ನೋ ನೋಡ್ದಂಗೆ ಚಿಕ್ಕಂದಿನ ನಾ ಇಬ್ರು ಚಕ್ಕಂದಾಡಿದ್ದಾಯ್ತು. ನಾ ಇಬ್ರು ಇಷ್ಟೊತ್ತಿಗೆ ಮದುವೆ ಆಗ್ಬಿಡ್ಬೇಕಾಗಿತ್ತು. ಊರಿನ ಜನ ಏನಾರು ನಮ್ಮನ್ನ ಕಂಡ್ರೆ ಮಾವನ ಹತ್ರ ಹೋಗಿ ಚಾಡಿ ಹೇಳ್ತಾರೆ. ಮಾವ ಮೊದಲೇ ರುದ್ರಪ್ಪ, ಅವನೇನೋ ರುದ್ರಾವತಾರ ಎತ್ತದ್ನೋ ನಮ್ಮಿಬ್ರು ಸುಟ್ಟು ಹಾಕ್ಬಿಡ್ತಾನ ನೋಡ್. ಮತ್ತೆ ಅದಕ್ಕೆ ನನ್ನೇನ್ ಮಾಡು ಅಂತೀಯ? ನೋಡ, ನಿಮ್ಮ ಅಪ್ಪನ ನೀನ್ ಮುದ್ದು ಮಗಳಲ್ಲ, ನೀನೇ ನಿಮ್ಮ ಅಪ್ಪನ ಹತ್ರ ಹೋಗಿ ನನ್ನ ವಿಷಯ ಹಂಗನ್ನು ಬಾ. ನಾನು ನಮ್ಮ ಅಪ್ಪನ ಹತ್ರನ? ನಿನ್ ಪೌರುಷ ಎಲ್ಲ ನಿಮ್ಮ ಅಕ್ಕನ ಹತ್ರನ? ಯಾಕೆ ನಿನ್ನ ಹತ್ರ ಇಲ್ಲ ನನ್ನ ಪೌರುಷ? ಸರಿ, ನಾನೇ ನಮ್ಮ ಅಪ್ಪನಿಗೆ ಹೇಳ್ತೀನಿ. ಅಪ್ಪ, ಕಾಳ ನನ್ ಮದ್ವೆ ಆಗ್ತಾನಂತೆ. ಆಮೇಲೆ ಈ ಹೆದರ್ಕೊಳ್ಳೋ ಗಂಡಸನ್ನ ಮದ್ವೆ ಆಗುತ್ತೆ. ನನ್ಗೆ ಯಾಕೆ ಹೆದರ್ಕೆ? ನಡಿಯ ಮಗನ ಹತ್ರ ಬಂದು ನಾನೇ ಕೇಳ್ಬಿಡ್ತೇನೆ. ಅಬ್ಬಾ, ಅಷ್ಟು ಧೈರ್ಯ ಬಂತ ನಿಂಗೆ? ನಾನ್ ಗಂಡಸಲ್ವೇನೆ? ನೀನ್ ನೋಡಿದ್ರೆ ಧೈರ್ಯನೂ ಬರ್ತದೆ, ಇನ್ನ ಏನೇನೋ ಆಯ್ತದೆ. ಯಾಕೆ ಹಂಗಾಯ್ತದೆ? ನಂಗೇನು ಗೊತ್ತದೆ? ಎಲ್ಲ ನಿಂಗೆ ಗೊತ್ತದೆ. ಯಾಕೆ ನಾಚ್ಕೋತೀಯ? ನೋಡೇ ಗಂಗೆ, ನಾನು ನಮ್ಮ ಅಪ್ಪನ ಮಗ, ನಮ್ಮ ಅಕ್ಕನ ನಾನು ಕೇಳ್ತೀನಿ. ನೀನು ನಿಮ್ಮ ಅಪ್ಪನ ಮಗಳು, ನಿಮ್ಮಪ್ಪ ನೀನೇ ಕೇಳು. ಏನ್ ಹೇಳ್ತೀಯ? ಹೇಳೋದೇನು, ಎಲ್ಲ ಕೇಳೋದೆ. ನನ್ ಗಂಗೆ ಬಹಳ ಒಳ್ಳೆಯವಳು. ಈ ಮಳ್ಳು ಮಾತೆಲ್ಲ ಬೇಕಾಗಿಲ್ಲ. ನಿಂಗ್ ಧೈರ್ಯ ಇದ್ರೆ ನಮ್ಮ ಅಪ್ಪನ ಮುಂದೆ ನಿಂತು ಕೇಳ್ಬಾ. ನಿಮ್ಮಪ್ಪ ಹುಲಿ ಸಿಂಹ ಕೆಟ್ಟಂದೇನೆ, ಇವಾಗ್ಲೇ ಹೋಗಿ ಕೇಳ್ತೀನಿ ನೋಡೆ. ಹೋಗು, ಗೊತ್ತಾಗ್ತದೆ. ಹಂಗೇನ್ ತಗ 25 ಐತೆ. ಬಾ ಕೆಂಬ, ಕೂತ್ಕೋ. ಜಾಗ ಬೀಳ. ರುದ್ರಣ್ಣ, ನಾನಲ್ಲ ಕಣ ಅದಕ್ಕ ನಿನ್ ಮಗಳ ಜೊತೆ ಚಕ್ಕಂದ ಆಡ್ತಾ ಇದ್ದಾರಲ್ಲ ಊರಾಚೆ ಕಾಳ, ಅವನಿಗೆ ಅಲ್ಕ ಅಂತ. ನಾನು ನೋಡ್ತೀನಿ ನೀನು ಈ ಆಕಡ ಎಷ್ಟು ದಿವಸ ನಡೆಸ್ತೀಯ ಅಂತ. ಈ ಆಕಡ ನಾನ್ ಮುಚ್ಚಿಸಿಲ್ಲ ಅಂದ್ರೆ ಪಟೇಲ್ ಗುರುತು ಮಹೇ ಅಲ್ಲ. ಈ ನನ್ನ ಅಖಾಡ ಮುಚ್ಚಿಸ್ತೀನಿ ಅಂತ ಬಂದವ್ರನ್ನೆಲ್ಲ ನಾನು ಸಾಲ್ಗಟ್ಲೆ ಜೈಲ್ನಾಗ ಮುಚ್ಚಿದ್ದೀನಿ ಗೊತ್ತಾ? ಈಗ ಅವರೆಲ್ಲ ನನ್ನ ಹೆಸರು ಹೇಳ್ಕೊಂಡು ಇಟ್ಟು ಕಡಿತಾವ್ರೆ, ಇಟ್ಟು ಜೈಲ್ನಾಗೆ. ಇನ್ನು 3 ತಿಂಗಳು ಕೊಡೋ ಮಗ ನೋಡ್ತಾ ಇರು. ಅವರೆಲ್ಲ ಬಂದು ಈ ನನ್ನ ಅಖಾಡದು ಸಿಲ್ವರ್ ಜೂಬ್ಲಿ ಉತ್ಸವ ಮಾಡ್ತಾರೆ. ಸಿಲ್ವರ್ ಜೂಬ್ಲಿ ಉತ್ಸವ. ಆಗ ನೀನು ಭತ್ತ ಸುಪ್ಪುರಿ ತಿನ್ಕೊಂಡೋಗು. ಮಾಕಾ ನೋಡ ಇವಂದು ಆಕಾಡ ಮುಚ್ಚಿಸ್ತಾನಂತೆ. ಆಕಾಡ ಮುಸುಡಿ ನೋಡು, ಮೂಲಂಗಿ ಮುಸುಡಿ. ಅಯ್ಯೋ ನಾನು ನೋಡ್ತೀನಿ ಏನಲ್ಲೇ ಕಾಳ ಎಲ್ಲ ಕಾಳ ಕೇಳ್ದಿ ಎಲ್ಲ ಕತೆಯ ಹಲ್ಕ ಜನ ಮಾವ. ಅವ್ರನ್ನೆಲ್ಲ ಇಲ್ಲಿ ಸೇರ್ಸ್ಬೇಡ. ನಿನ್ನ ಮಾನ ಮರ್ವಾದೆಲ್ಲ ಕಳೆದು ಬಿಡ್ತಾರೆ. ನೀನೇನು ಕಮ್ಮಿ. ನನ್ನ ಮರ್ಯಾದೆ ಇಟ್ಟು ತಿನ್ಕೊಂಡು ನನ್ನ ಮಾನ ಮರ್ಯಾದೆ ಮ್ಯಾಗೆ ಕಲ್ಲಾಗ್ತಾ ಇದೀಯಾ ಮಾವ? ದೇವಾಸಿ ಮಾವ, ಹೋಗಾಚೆಗೆ ಹೋಗಾಚೆಗೆ. ಯಾಕೋ ಕಾಳ, ತಪ್ಪಿದೀಯಾ? ಅಂಗಡಿಯಿಂದ ಜಲ್ದಿ ಬಂದ್ಬಿಟ್ಟಿದೀಯಾ? ಹೋಗಕ್ಕ. ನಾನು ಮೊದಲೇ ಹೇಳ್ದೆ ಹೋಗಕ್ಕಿಲ್ಲ ಅಂತ. ನನ್ ಮಾತು ಕೇಳ್ದ ನೀನು? ಇವತ್ತು ಅಂಗಡಿ ಒಳಗೆ ದೊಡ್ಡ ರಂಪಾನೆ ಆಗೋಯ್ತು. ಹೊರಗಟ್ಬಿಟ್ಟ ಹೊಂಟೋಗು ಅಂತ. ಹೊರಗಟ್ಟಿದೆ ಇನ್ನೇ ನಿನ್ನ ಹೊರಗಿನ ಮನೆ ಆಗಿಟ್ಕೊಂಡು ಮರ್ಬೋದಕ್ಕಾಗಲ್ಲ. ಮರ್ಯಾದೆ ಕಲಿಯುವಂತ ಕೆಲಸ ಏನ್ ಮಾಡ್ಬಿಟ್ಟ ಅವನು? ಮಾಡ್ತೀನಿ ನೋಡು. ನೀನ ಆ ಪಟೇಲ್ರ ಮಗ ರಾಜ ನಿನ್ ಕೇಳೋಗೆ ನಿನ್ ಮಗನು ಇವನು ಎಷ್ಟು ಚಕ್ಕಂತ ಹಾಕಿದ್ರು ಅಂತ ಅನ್ನೋದನ್ನ ಹೇಳ್ತಾನೆ.
ಅಯ್ಯೋ ಬಿಡಿ, ಅವರಿಬ್ರು ಚಿಕ್ಕಂದಿಂದ ಚಕ್ಕಂದ ಆಡ್ತಾ ಇದ್ರು. ಏನೇ ನೀನ್ ಮಾತನಾಡ್ತಾ? ಕೆಲ್ಸಕ್ಕೆ ಬಾದಿ ಪರದೇಶಿ ನನ್ನ ಮಗನ್ಗೆ ನನ್ನ ಮಗನ್ ಕೊಡು ಅಂತಾನ? ನಾನು ಪರದೇಶಿ. ನಮ್ಮ ಅಪ್ಪ ಅಮ್ಮ ಬದುಕಿದ್ರೆ ನಾನು ಹಿಂಗ್ ಪರದೇಶಿ ಆಗ್ತಿದ್ದೆ. ಆದ್ರೆ ನೀನ್ ಹೇಳಿದಂಗೆ ನಾನು ಕೆಲ್ಸಕ್ಕೆ ಬಾರ್ದನೇ ಅಲ್ಲ. ನನ್ನಂಥ ಪರದೇಶಿಗೆ ನಿನ್ನ ಮಗಳನ್ನು ಕೊಟ್ಟು ಮರವಾದ ಕಳ್ಕೊಳ್ಳೋದು ಬೇಡ. ಆದ್ರೆ ನೀನು ಮಾಡ್ತಾರ ಕೆಲಸ ಆಯ್ತು ನೋಡು, ಆಗ ನಾನು ಸರಿ ಬೀಳ್ತಾ ಇಲ್ಲ. ಆದ್ರಿಂದ ಯಾವತ್ತಿಲ್ಲ ಯಾವತ್ತ ಆಪತ್ತೆ ನಿನ್ ಮರವಾದಲು ಬರಕಿಲ್ಲ. ಏನದೇ ನಾನು ಮನೆಯಾಗ ದಂಡದ ಕೂಳಿಗೆ ಬಿದ್ದಿರೋ ನೀನು ನನಗೆ ಮರ್ವಾದ ಯಾವತ್ತು ಬರ್ತೀಯನೋ? ಹೋಗಾಚಿಕೆ ಮಡಗದ್ರೆ ಮೋಳೆ ಮಾತ್ರ ಬಚ್ಚಿ ಆಗ್ಬೇಕು ನೋಡು. ಏನೋ ಕರಿಬೇಕಂತೆ, ಕರಿಬೇಕು. ಎಲ್ಲಿ ಹೋಗ್ತಾನೆ ಕಾವೂರ್ ಪೂರಮ್ಮ? ಯಾವ ದಿನ ಒಟ್ಟಿಗಿಂತ ಅಲ್ಲಿ ತಾನೇ ಆಮೇಲೆ ನಾಯಿ ಬಂದಂಗೆ ಬರ್ತಾನೆ. ನೀನು ನೋಡಿ ನಾನು ಹುಟ್ಟದಬ್ಬ ಇವತ್ತು. ನೀವೇ ಜಾಮೀನಾಗಿ ಇವತ್ತು ಒಂದ್ ದಿವಸ ನಾನು ಬಿಟ್ಕೊಟ್ಬಿಡ್ರ. ಓಹೋ, ನೀನ್ ಹುಟ್ಟೊಬ್ಬನ ಅಲ್ಲೇ ಮಾಡ್ತೀನಿ ನೋಡಿ. ಎಲ್ಲಿ? ಸೆಂಟ್ರಲ್ ಜೈಲಿನಲ್ಲಿ. ಹಂಗಂದ್ರೆ ನನ್ನ 2 ಮಕ್ಕಳನ್ನ ಅಲ್ಲಿಗೆ ಕರ್ದು ಕೊಟ್ಬಿಡ್ತೀರಾ? ಜಾಸ್ತಿ ಗಲಾಟೆ ಮಾಡಬೇಡ ನೋಡಿ. ಯಜಮಾನ್ರನ್ನ ಅಲ್ಲಿದ್ದವ್ರನ್ನೆಲ್ಲ ಪೊಲೀಸ್ನವರು ಕೈಗೆ ಬೇಡಿ ಹಾಕೊಂಡು ಒಟ್ಟು ಹೇಳ್ಕೊಂಡ್ಬಿಟ್ಟ. ಏನು ಅಂದ್ರೆ ಏನ್ ಬೇಕಾಗಿತ್ತು? ಅಲ್ಲ, ಈ ಕಾಳಯ್ಯ ಎಲ್ಲೋದ? ಅವ್ನ ಮನೆ ಬೀಗ ಹಾಕಿದೆ, ಈಗ ತರ ನೋಡ್ಕೊಂಡ್ ಬಂದೆ. ಅವನಿಂದ ಏನ್ ಕೆಲಸ ಐತ್ರಿ? ಈ ಪುಸ್ತಕನ ಪ್ರೊಫೆಸರ್ ಮನೆ ಕಳ್ಸ್ಕೊಡ್ಬೇಕಾಗಿತ್ತು. ಎಲ್ಲಿ ಹೊರಟೋದ ಅವನು? ಇನ್ನೆಲ್ಲಿ ಹೋಗ್ತಾನೆ? ಸೌದೆ ತರಕ್ ಹೋಗಿರ್ಬೇಕು. ನೋಡು, ಈ ಕಾಳಯ್ಯ ಯಾರ ಹಂಗು ಇಲ್ದೇನೆ ದುಡಿದು ತಿನ್ಬೇಕು ಅನ್ನೋ ಮನುಷ್ಯ. ಅದು ನನಗೂ ಗೊತ್ತಿದೆ. ಅದ್ ಸರಿ, ಈಗ ಈ ಪುಸ್ತಕ ಯಾರ ಕೈಲಿ ಕಳಿಸ್ತೀರಿ? ಕಾಲೇಜ್ ಹೋದಾಗ ನಾನೇ ಕೊಟ್ಬಿಡ್ತೀನಿ ಬಿಡು. ಶಾಲೆಗೆ ಹೋಗಿದ್ದಾನೆ? ಬೆಳಗ್ಗೆನೆ ಕಳಿಸ್ತೆ. ಸ್ವಲ್ಪ ಹುಷಾರ ನೋಡ್ಕೋ ಜಯ. ಅವತ್ತು ಕಾಳ ಇದ್ದಕ್ಕೇನೋ ಸರಿ ಹೋಯ್ತು. ಅವನ್ನೆಲ್ಲೂ ಹೊರಗಡೆ ಆಡೋದಕ್ ಬಿಡ್ಬೇಡ. ಅಡ್ಗೆ ಆಗಿದ್ರೆ ಬಡ್ಸು ನಡಿ, ಕಾಲೇಜ್ ಗೊತ್ತಾಗ್ತದೆ. ಸರಿ, ಬೇಗ ಬನ್ನಿ. ಈ ಕಾಳ ಏನಿಷ್ಟು ಬೇಗ ಹೊರಟೋಗ್ಬಿಟ್ನಲ್ಲ. ಈಗ ಸಿಕ್ಕಿದ್ಲು ಗಂಗಿ ನನ್ ಕೈಗೆ. ಏನು ಒಬ್ಳೆ ಬಂದ್ಯಾ ಬಟ್ಟೆ ಒಗೆಯಕ್ಕೆ? ಕಾಳ ಎಲ್ಲಿ? ಏನ್ಲ ನಿನ್ ದಿಮಾಕಿನ ಮಾತು ನನ್ಗೆ ಅರ್ಥ ಆಗಿಲ್ಲ ಅಂತ ತಿಳ್ಕೊಂಡ್ಯಾ? ಮಾತಾಡ್ತಿದ್ರೆ ಚಿಟ್ಟೆ ಬಿದ್ದ ಮ್ಯಾಲ್ ಬೀಳ್ತಿಯಲ್ಲ. ಲೇ, ನಿನ್ ಕಿತಾಪತಿ ನಂಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನಮ್ಮಪ್ಪನ್ ಜೈಲಿಗೆ ಕಳಿಸಿ ಈಗ ನನ್ ಕೆಂಪೋಗ್ ಬಂದಿದ್ಯಾ? ಕೆಣಕಿದ್ರೆ ಏನೇ ಮಾಡ್ತೀಯಾ? ಬಂದಿರೋದೇ ಅದಕ್ಕೆ. ಸುಮ್ಕೆ ಬಾಯ್ ಮಾಡ್ದೆ, ನಾನು ಹೇಳ್ದಂಗೆ ಕೇಳು, ಸುಖವಾಗಿರ್ತೀಯ. ನಡಿಗಂಗೆ ಮನೆಗೆ ಹೋಗವ. ಕಾಳ ನೋಡ್ಕೊತೀನಿ, ಹೋಗ ಹೋಗ.
ಲೇ ಗಂಗಿ, ನಿನ್ಗೆ ಎಷ್ಟಪ್ಪ ಹೇಳಿದ್ದೀನಿ, ನೀನ್ ಒಬ್ಬೊಬ್ಬಳೆ 120 ಆಗಿಂತ ಜಾಗ ಬರ್ಬೇಡ, ಕೆಟ್ಟ ಕೆಟ್ಟ ಜನಗಳು ಕಣ್ಣು ಹಾಕ್ಬಿಡ್ತಾರೆ ಅಂತ. ನಿಂಗೆ ಇನ್ನ ಬುದ್ಧಿ ಇಲ್ಲ. ಗಂಗಿ ನೋಡ್ದ, ಅವನಿಗೆ ತೋರಿಸ್ದೆ ನಮ್ ತಡಾಕನ. ನಡಿ. ನಮಸ್ಕಾರ ಶಾಮಣ್ಣವ್ರೆ. ಕ್ಲಾಸ್ ಇದೆಯೇನು? ಒಂದು ಪಿರಿಯಡ್ ಇದೆ ಸರ್. ಇನ್ನೇನು ವಿಶೇಷ? ನಾ ಬರ್ಲೆ? ಸ್ವಲ್ಪ ನಿಂತ್ಕೊಳ್ಳಿ ಸರ್. ಪುಸ್ತಕ ಬೇಡವಾ? ಅರೆ, ನಾ ಮರ್ತೇ ಹೋಗಿದ್ದೆ. ಈ ಪುಸ್ತಕ ಎಲ್ಲಿ ಅಂತ ಹೆಂಡತಿ ಕೇಳ್ತಿದ್ಲು. ಕೊಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶಾಮಣ್ಣವ್ರೆ, ಅಂದ ಹಾಗೆ ಕಾಳಯ್ಯ ಅಂತ ಬಾಸಾಮಿ ಇದ್ನಲ್ಲ, ಇಲ್ಲಿ ಅವ್ನು ಕಾಣಿಸ್ತಾನೆ ಇಲ್ವಲ್ಲ? ನಮ್ಮನೆ ಹಿಂದೆನೇ ಇರೋದು ಸರ್. ಆದ್ರೆ ಅವ್ನು ಎಲ್ಲ ಇದ್ನ ಅನ್ನೋದು ನಮಗೂ ಗೊತ್ತಿಲ್ಲ. ಬಂದ್ರೆ ನಮ್ಮನೆ ಸ್ವಲ್ಪ ಕಳಿಸ್ಕೊಡಿ, ಹೌದು ಬೇಕಾಗಿತ್ತು. ಬಂದ್ರೆ ಅವನೇ ನಿಮ್ಮ ಮನೆಗೆ ಓಡ್ ಬರ್ತಾನೆ ಸರ್. ಸೀತಮ್ಮನವ್ರ ಮನೆ ಕೈ ಕಾಫಿ ಅಂತಂದ್ರೆ ಹೇಗಿರ್ತದೋ ಅಂದ್ಕೊಂಡು ಸದಾ ನನ್ನವ್ರ ಜೊತೆ ಹೋಗ್ತಾನೆ ಇರ್ತಾನೆ ಸರ್. ಹಾಗೇನು? ಹಾಗಾದ್ರೆ ನಿಮ್ ಹೆಂಡತಿಯವ್ರು ತುಂಬಾ ಕೋಪ ಬಂದಿರ್ಬೇಕು. ಹಾಗೇನಿಲ್ಲ ಸರ್. ಬರೋಣ ಸರ್. ಓಕೆ ಓಕೆ. ಯಜಮಾನ್ರು ಜೈಲಿನಿಂದ ಯಾವಾಗ ಬರೋದು? ಸರಿಯಾಗಿ ಗೊತ್ತಿಲ್ಲಪ್ಪ. ಅವ್ರು ಯಾವಾಗ ಬರ್ತಾರೋ ತಿಳ್ಕೋಬೇಕು. ಇದ್ದಿದ್ ಬಂದಿದ್ದು ಎಲ್ಲ ಲಾಯರ್ನ ನೀರ್ ಕುಡಿದ್ರು ಅವಳಿಗೆ ತಪ್ಪಲಿಲ್ಲ. ನನಗೆ ಗಂಗಿದೆ ಚಿಂತೆ. ಓ ಕಾಳ, ಬಂದಿಯಪ್ಪ? ಬಾ. ಚಂದಾಗಿದೆಯಾ ತಾನೆ? ಚಂದಾಗಿದ್ದೇನಕ್ಕ. ಈ ದಿನ ಕಾಳ ಏನಾದ್ರೂ ಬರ್ದಿದ್ದೆ ನೀನ್ ನನ್ ಮುಖಾನೇ ನೋಡ್ತಿರ್ಲಿಲ್ಲ. ಯಾಕೆ? ಏನಾಯ್ತು? ಅಪ್ಪ ಚೆಲ್ರ ಮಗ ರಾಜಣ್ಣ ಹೊಳೆ ಹತ್ರ ಬಂದು ನನ್ ಮಾನ ಕಳೀತಿದ್ದ. ಅಷ್ಟರಲ್ಲಿ ದೇವ್ರು ಬಂದಂಗ್ ಕಾಳ ಬಂದು ನನ್ ಮಾನ ಕಾಪಾಡ್ದ. ದೇವ್ರೆ ಬಂದು ಕಾಪಾಡ್ದಂಗಾಯ್ತು. ಕಾಳ, ಯಾಕೆ ಸುಮ್ಮನೆ ನಿಂತೆ? ಬಾ, ಮೊದ್ಲು ಹೊಟ್ಟೆಗೆ ಏನಾದ್ರೂ ತಿನ್ನಿರಂತೆ. ಚೆನ್ನ, ನೀನು ಹೇಳು, ಊಟ ಮಾಡಿದಂತೆ. ಹಂಗಾರೆ ಕಾಳಣ್ಣ ಕಲ್ ಕುಡುಕ್ದಂಗ್ ಕುಡುಕಿರ್ಬೇಕು ಆ ಕುಡುಕ ರಾಜಣ್ಣನ. ಗಂಗೆ, ಬಾ ಬಾ ಬಾ, ಕಾಳಂಗೆ ಊಟ ಕೊಡ್ಸಂತೆ. ಬಾ ಬಾ ಬಾ. ನಿಮ್ ಮಾವ ಬರೋವರೆಗೂ ಗಂಡಸರಲ್ದ ಹೆಂಗಸರು ಅಂತ ಈ ಊರಿನ ಜನ ಗೋಳಿಕೋತಾವ್ರಿ. ನನಗಂತೂ ದಿನವೂ ಗಂಗಿದೆ ಚಿಂತೆ ಆಗೈತಿ. ಆದಷ್ಟು ದಿನ ಅವಳ ಮದ್ವೆ ಮಾಡಿ ಮುಗಿಸಿ ನಿನ್ ಕೈಲೊಪ್ಸಿ ನೆಮ್ಮದಿಯಾಗಿರ್ಬೇಕು ಅಂತ ಮನಸ್ಸು ಮಾಡಿದ್ದೆ. ಇವಾಗ ಮಾವ ಇದ್ದಿದ್ರೆ ಚಂದ ಆಗಿರ್ತಿತ್ತಕ್ಕ. ಈಗಂತೂ ನಿಮ್ ಮಾವ ಬರೋವರೆಗೂ ನಾನ್ ಕಾಯ್ಕೊಂಡಿರಕ್ಕಾಗಲ್ಲ. ನಿಂಗೆ ಗೊತ್ತೈತಿ, ಆ ಕುಡುಕ್ ರಾಜಣ್ಣ ಬಹಳ ಮಿತ್ಮಿರೋಗವ್ನಿ. ಅವನ್ ಕಾಡದಿಂದ ನಾವು ತಪ್ಪಿಸ್ಕೊಂಡು ನೆಮ್ಮದಿಯಾಗಿರ್ಬೇಕು ಅನ್ನೋದಾದ್ರೆ ಕಾಳ, ಗಂಗಿನ ಮದುವೆ ಮಾಡ್ಕೊಂಡು ನಿನ್ ಜೊತೆಲಿ ಕರ್ಕೊಂಡು ಹೊರಟು. ನನ್ ಯೋಚನೆ ಇಟ್ಕೋಬೇಡ ನೀನು. ನಿನ್ನಿಷ್ಟ ಹೆಂಗೈತಂಗ್ ಮಾಡಕ್ಕ.
ಅಮ್ಮವ್ರೆ ಅಮ್ಮವ್ರೆ ನೀವಾ ರೀ ಬನ್ನಿಂದ್ರೆ ಯಾರು ಬಂದಾರೆ ನೋಡ್ ಬನ್ನಿ. ಹೇಳ್ತಿತ್ತು ಎಲ್ಲ ಇವನ ನೋಡ್ತಿತ್ತು. ನಮಗೂ ಹೇಳ್ದೆ ಮಾಡ್ತೀವಿ ಹುಟ್ಟ ಮದುವೆ ಮಾಡ್ಕೊಂಡು ಪತ್ನಿ ಸಮೇತ ಬಂದ್ಬಿಟ್ಟಿದ್ದಾರೆ. ಗಂಗೆ ಇವ್ರು ನಮ್ ಬುದ್ಧಿಯವರು, ಇವ್ರ ಅಮ್ಮ ಅವರು. ಅಲ್ಲ ಇವಳ ಯಾಕೆ ಸುಮ್ಕೆ ನಿಂತ್ಬಿಟ್ಟೆ? ಇಬ್ಬರಿಗೂ ಒಂದು ನಮಸ್ಕಾರ ಹೋಗಿ. ಬಂದೆ ಇರಿ. ಯಾರವ್ರ ಮನೆನಾ? ಈ ಮನೆ ನಮ್ ತಾಯಿ ಮನೆ ಇದ್ದಂಗಲ್ವಾ? ನೀವು ಸುಮ್ಕಿರಿ. ನೀನು ಬಮ್ಮ. ಕುಂತ್ಕೋ. ನೀನು ತಗೊಮ್ಮ. ಬಿಸಿ ಕಾಫಿ ಅಂದ್ರೆ ನಿನಗೂ ಇಷ್ಟ ಅಲ್ವೇನೋ? ಅಂದ್ಹಾಗೆ ನಿನ್ ಹೆಂಡತಿ ಹೆಸರೇ ಹೇಳಿಲ್ವಲ್ಲೋ? ಅರೆ ನಾನು ಮಟ್ಟಿದ್ದೆ ಕೇಳಲೇ ಇಲ್ಲ. ಅಮ್ಮ ಅವರು ಬುದ್ಧಿಯವರು ನಿನ್ನ ಹೆಸರು ಕೇಳಬೇಕಂತೆ. ಹೇಳು. ಅಲ್ಲೇ ಯಾಕೆ ಇಷ್ಟೊಂದು ನಾಚ್ಕತಿಯಾ? ಹೇಳೆ. ಒಳ್ಳೆ ಹುಡುಗಿ. ಇಷ್ಟೊಂದು ನಾಚ್ಕೊಂಡ್ರೆ ಹೇಗಮ್ಮ? ಕಾಫಿ ಕುಡಿ ಆರೋಗುತ್ತೆ. ಅಲ್ಲೇ ಕುಡಿಯೇ. ಇದು ಬೇರೆಯವ್ರ ಮನೆ ಹಂಗಲ್ಲ. ಅಮ್ಮ ಅವ್ರ ಕೈ ಕಾಪಿ ಒಂದಪ್ಪ ರುಚಿ ನೋಡಿದ್ರೆ ಸಾಕು. ಆಮೇಲೆ ದಿನಾ ಬತ್ತಿ ಬೇಕು ಬೇಕು ಅಂತ ನನ್ನಂಗೆ. ನೀನ್ ಬಂದು ಕಾಫಿ ಕುಡಿ. ನಿನ್ನ ಹೆಸರು ನಾ ಹೇಳ್ತೀನಿ. ಉದೇ ಉದೇ ಇವಳ ಹೆಸರು ಗಂಗೆ ಅಂತ. ಗಂಗೆ ತುಂಬಾ ಚೆನ್ನಾಗಿ. ಆ ಬುದ್ಧಿ ಏನಂತಾರೆ, ಇದು ಒಳ್ಳೆ ಹುಡುಗಿ. ಎಲ್ಲ ತಮ್ಮ ಆಶೀರ್ವಾದ ಬುದೇ. ಯಾರು ಬರ್ತದ ತಗ. ನಾವಿನ್ ಬರ್ತೀವಿ ಬುದ್ಧಿ. ಸರಿ ಕಣ. ದೇವ್ರಿಗೆ ಒಳ್ಳೇದು ಮಾಡಿ. ನಮಸ್ಕಾರ ಮಾಡಿ. ಬರ್ತೀವಿ. ಒಳ್ಳೇದು ಕಣ. ಯಾಕೆ ಸಿತು, ಏನಾಯ್ತು? ಏನು ಅಂದ್ರೆ ತುಂಬಾ ಆಯಾಸಾಗ್ತಾ ಇದೆ. 2-3 ದಿನದಿಂದ ಕೈ ಕಾಲಿಯೇ ಬರ್ತಾ ಇಲ್ಲ. ಸುಸ್ತಾಗ್ತಿದೆ ಅಂದ್ರೆ. ವಿಶ್ರಾಂತಿ ತಗೋ. ಮತ್ತೆ ಸಂಜೆ ಹೋಗಿ ಡಾಕ್ಟರ್ ತಗೊಂಡ್ಬರ್ತೀನಿ. ಜಯ ಜಯ, ಏನು ಅಂದ್ರೆ ಈ ಕಾಳ ಎಲ್ಲೋದ ಅಂತ ಇವತ್ತು ರಾಮರಾಯ ಸಹಿತ ಕೇಳ್ತಾ ಇದ್ರು. ಎಲ್ಲೋದ ನಿಮ್ ಕಾಳ ಕಾಣ್ತಾನಿಲ್ವಲ್ಲ ಅಂತ. ಈ ಕಾಳ ಎಲ್ಲಿ ಹೋದ್ನೋ ಏನಾದ್ನೋ ಒಂದು ಗೊತ್ತಿಲ್ಲ. ನನಗೆ ಬೇರೆ ಯಾರು ದಿಕ್ಕಿಲ್ಲ ಅಂತ ಬೇರೆ ಹೇಳ್ತಾ ಇದ್ದ. ನನಗೆ ಹೇಳಿದೆ ಅವನೆಲ್ಲೂ ಹೋಗ್ತಿರ್ಲಿಲ್ವಲ್ಲ. ಅವನ್ ಎಲ್ಲಿ ಅಂತ ಹುಡ್ಕೋದು? ಅವನ್ ಎಲ್ಲಿ ಹೋದ್ನೋ ಏನ್ ಕಥೆನೋ. ಅಲ್ಲಿ ನೋಡಿದ್ರೆ ಕಾಳೆಯ ಬಂದೇ ಬಿಟ್ಟ. ಮಕ್ಕಳೆಯ ಬುದೇ ಸುಳ್ಳನ ಹೆಂಡತಿ ಗಂಗೆ ಅಂತ. ನಮಸ್ಕಾರ ಮಾಡೆ. ನಮಸ್ಕಾರಮ್ಮ. ಬಾ ಕೂತ್ಕೋ ಬಾ. ನೋಡ್ದೇನೆ, ಈ ಕಾಳೆಯ ನನ್ಗೆ ಯಾರು ಇಲ್ಲಿ ದಿಕ್ಕಿಲ್ಲ ಪರದೇಶಿ ಅಂತ ಇದ್ದ. ಮೆಲ್ಗ್ ಹೋಗ್ಬಿಟ್ಟು ಮದುವೆ ಆಗಿ ಹೆಂಡತಿನೂ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಏನ್ ಸಮಾಚಾರ ಕಳೆಯ? ಬುದೇ ಅವತ್ತಿನ ಪರಿಸ್ಥಿತಿನೇ ಬೇರೆ ಇತ್ತು. ನಮ್ಮ ಮಾವನ ಜೊತೆ ಜಗಳ ಆಡ್ಕೊಂಡು ಎಲ್ಲರನ್ನು ಮರ್ಕೊಂಡ್ಬಿಡ್ಬೇಕು ಅಂತಿದ್ದೆ. ಒಂದ್ ದಿವಸ ಸೀತಮ್ಮನವ್ರು ಸಿಕ್ಕಿದ್ದಂಗೆ, ಯಾಕ ಕಾಳ ಮದ್ವೆ ಆಗತ್ತಿಲ್ಲೇನೋ ಅಂದ್ರು. ಮದ್ವೆ ಮಾಡ್ಕೊಂಡ್ಬಿಟ್ಟು ಜೊತೆಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಬುದೇ ಇವಳು ಯಾರೋ ಅಲ್ಲ, ನಮ್ಮ ಅಕ್ಕನ ಮಗಳೇ. ಆಗ ಕುಳ್ಕೋ ಕುತ್ಕೋ ಕಳೆಯ. ಕೂತ್ಕೊಳ್ಳಿ ಬಂದ್ಬಿಟ್ಟು. ಯಾಕೆ ನಿಂತಿದ್ದೀಯಾ?
ಹೊಸಬ್ನಾಗ ಆಡ್ತಲ್ಲ ಕುರ್ಚಿ ಎತ್ಕೋ ಕುತ್ಕೋ ಇಲ್ಲಿ. ಯಾರ ಮನೆಗೆ ಹೋಗಿ ಬಂದಂಗ ಐತಲ್ಲ ಕಳೆಯ? ಇನ್ಯಾರ ಮನೆಗೆ ಹೋಯ್ತೀವಿ ಬುದ್ಧಿ? ನಮ್ ತಾಯಿ ಸೀತಮ್ಮನವ್ರ ಮನೆಗೆ ಹೋಗಿ ಬಂದ್ವಿ. ಹಾಗಾದ್ರೆ ಇದನ್ನ ಯಾರ ಮನೆ ಅಂತ ತಿಳ್ಕೊಂಡಿದ್ಯಾ ಕಾಳೆಯ? ಇದು ನಮ್ ತಾಯಿ ಮನೆ ಇದ್ದಂಗೆ. ನೆರಳು ಕೊಟ್ಟು ಅವ್ರನ್ನ ಮರೆಯಕ್ ಆಯ್ತದ ಅಮ್ಮ ಅವರೇ? ತಗೊಳಮ್ಮ. ಬರ್ತೀನಮ್ಮ ಅವ್ರೆ. ಬರ್ತೀನಿ ಬುದ್ಧಿ. ಒಳ್ಳೇದಪ್ಪ. ಹೇಳ್ಕೊಳ್ಳಿಮ್ಮ. ನಾಳೆಗೆ ತೋರಿಸ್ತೀನ. ಬರ್ತೀನಮ್ಮ. ಸ್ವಲ್ಪ ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಆಗುತ್ತೆ. ನಿಮಗೆ ಮೊದಲಿಂದ ಗೊತ್ತೇ ಇದೆ ಡಾಕ್ಟರ್. ಐ ಫೀಲ್ ದಟ್ ಶಿ ಇಸ್ ಸಿಂಕಿಂಗ್ ಡೇ ಬೈ ಡೇ. ಏನು ಹೆದರ್ಕೋಬೇಕಾಗಿಲ್ಲ ಪ್ರೊಫೆಸರ್. ಇಟ್ಸ್ ಓನ್ಲಿ ಜನರಲ್ ವೀಕ್ನೆಸ್ ಡ್ಯೂ ಟು ಲ್ಯಾಕ್ ಆಫ್ ಬ್ಲಡ್. ನಾ ಬರೆದುಕೊಟ್ಟಿರೋ ಮಾತ್ರೆಗಳನ್ನ ದಿನಕ್ಕೆ 2ರಂತೆ ಒಂದೊಂದು ಕೊಡ್ತಾ ಬನ್ನಿ. ಶಿ ವಿಲ್ ಬಿ ಆಲ್ ರೈಟ್. ಎಲ್ಲಕ್ಕಿಂತ ಹೆಚ್ಚಾಗಿ ಮಿಸ್ಟರ್ ರಾವ್, ಶಿ ನೀಡ್ಸ್ ಕಂಪ್ಲೀಟ್ ರೆಸ್ಟ್. ಹವಾ ಬದಲಾವಣೆಗೆ ಎಲ್ಲರೂ ಕರ್ಕೊಂಡು ಹೋಗಿ ಬನ್ನಿ. ಅದರ್ ದ್ಯಾನ್ ದಿಸ್ ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಿಮ್ ಬಿಲ್ಲು ಡಾಕ್ಟ್ರೆ? Oh, don't worry, Mr. Rao. I'll send it afterwards. First, take care of her. ಥ್ಯಾಂಕ್ ಯು ಡಾಕ್ಟರ್. Oh, you are always welcome. ನಾನಿನ್ ಬರ್ತೀನಿ. ಈ ಮಾತ್ರೆ ತಗೋಸಿದ್ದು ಏನಂದ್ರೆ ನಾನಿನ್ ನಿಮಗ್ ತೊಂದ್ರೆ ಇಲ್ವಾ? ತೊಂದರೆ ಏನ್ ಬಂತು ಸೀತು? ಇನ್ನು ಆರೋಗ್ಯ ಮುಖ್ಯ ನನಗೆ. ಅಮ್ಮ ಅಂತಿದ್ದಾರೆ ನಾಳೆ ನೀವು ಊರಿಗೆ ಹೊರಡೋಣ ಅಂತ. ಆಗ್ಲಿ ಹೋಗು. ಅವರು ಬಂದು ತುಂಬಾ ದಿವಸ ಆಯ್ತು. 1 ತಿಂಗಳ ತನಕ ಊಟ ತಿಂಡಿಗೆ ಏನ್ ಮಾಡ್ತೀರಾ? ನನಗ್ ನಿಮ್ದೇ ಚಿಂತೆ. ನೋಡ್ಸಿದ್ದು ನೀನು ಯಾರ ಚಿಂತೆನೂ ಮಾಡಬೇಡ. ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತೀನಿ. 1 ತಿಂಗಳೇನ್ ಮಹಾ, ಬೇಗ ಹೊರಟೋಗುತ್ತೆ. ನೀನು ಅಮ್ಮನ ಜೊತೆ ಊರಿಗೆ ಹೋಗು. ಡಾಕ್ಟರ್ ಬೇರೆ ಹೇಳಿದ್ದಾರೆ ಹವಾ ಬದಲಾವಣೆ ಆಗ್ಬೇಕು ಅಂತ. ಕಂಪ್ಲೀಟ್ ರೆಸ್ಟ್. ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಕನಸು ಕಾಣ್ತಾ ಇದ್ಯಾ? ಹೋಗ್ಕಣೆ. ಹಂಗಾರೆ ಎಲ್ಲ ಕಳ್ಳಿದ್ದೆ ಮಾಡ್ತಾ ಇದ್ದಿದ್ದು ನಂಗೆ ಗೊತ್ತಾಯ್ತು. ಏನ್ ಗೊತ್ತಾಗಿದ್ದ? ಬಿಡು, ನಿನ್ನ ನಾಚಿಕೆ ಒಂದು ಇಲ್ಲ. ಮದ್ವೆ ಆದ್ಮೇಲೆ ನಾಚಿಕೆ ಅಂತದ್ದೆ. ನಾಚಿಕೆ ಗೀಚಿಕೆಲ್ಲ ಊರಿನ ನಾಚಿಕೆ. ಅದಕ್ಕೆ ಹಿಂಗೆಲ್ಲ ಮಾಡುವಂತಾರ? ಸೌದೆ ತರ ಹೋಗ್ತಿಲ್ವಾ? ಹೌದಲ್ಲ, ನಾನು ಮತ್ತೆ ಹುಟ್ಟಿದ್ದೆ ನೋಡು. ಮತ್ತೆ ಇವತ್ತು ಅಮ್ಮವ್ರ ಮನೆಗೆ ಸೌದೆ ಹಾಕ್ಬೇಕಾಗಿತ್ತು. ಲೇ ಗಂಗೆ, ನೀನ್ ನನ್ನ ಪಕ್ಕದಾಗಿದ್ರೆ ನಾನು ಆಚೆಗೋಗಕ್ಕೆ ಮನ್ಸು ಬರಕ್ಕಿಲ್ಲ ಕಣೆ. ಮೊದ್ಲು ಗಂಡಸ್ರಿ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ಏನ್ ಮಾಡ್ಬೇಕೆ? ಆಮೇಲೆ 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 ಇದೆ.
ಅರೆ ಇದೇನು ಬುದ್ಧಿ, ನೀವು ಕಸ ಗುಡಿಸ್ತಾ ಇದ್ದೀರಾ? ಛೇ 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 ಛೇ, ಇತ್ತ ಕೊಡಿ ಬುದ್ಧಿ ಪರ್ಕೆನ. ನಾ 1 ನಿಮಿಷ ಕಸ ಗುಡಿಸ್ಕೊಡ್ತೀನಿ ಬುದ್ಧಿ. ಬೇಡ ಬೇಡ, ಕೊಡಿ ಬುದ್ಧಿ ಇಟ್ಲಾಗೆ. ಬುದ್ಧಿ, ಅಮ್ಮವ್ರಿಲ್ಲವ್ರ? ಊರಿಗೆ ಹೋಗಿದ್ದಾರೆ ಕಣ. ಓ, ಯಾಕೆ ಬುದ್ಧಿ? ಅವ್ರಿಗೆ ಮೈಯಲ್ಲಿ ಹುಷಾರಿರ್ಲಿಲ್ಲ, ಆರೋಗ್ಯ ಸುಧಾರಿಸ್ಕೊಂಡು ಬರೋಕೆ ತವ್ರ ಮನೆಗೆ ಹೋಗಿದ್ದಾರೆ. ಮತ್ ಯಾವಾಗ ಬರ್ತಾರೆ ಬುದ್ಧಿ? 1 ತಿಂಗಳಾಗ್ಬೋದು. ಉಣ್ಣಕ್ಕೇನ್ ಮಾಡ್ತೀರ ಬುದ್ಧಿ? ಹೋಟ್ಲಲ್ಲೇ ಮಾಡ್ತಾ ಇದೀನಿ. ಓ, ತಾಪತ್ರೆ ಆಗೋಯ್ತು ಬುದ್ಧಿ. ಬುದ್ಧಿ, ಕಸ ಮುಸ್ರ ಕೆಲ್ಸ ಎಲ್ಲ ನಾವು ಬಂದು ಮಾಡ್ಕೊಡ್ತೀವಿ, ನೀವೇನು ತೊಂದ್ರೆ ತಗೋಬೇಡಿ ಬುದ್ಧಿ. ಬೇಡ ಕಣ, ಒಂದಿಷ್ಟು ಕಸ ನಾನೇ ಗುಡಿಸ್ಕೊಂಡ್ರೆ ಆಯ್ತು. ಯಾಕೆ ಬುದ್ಧಿ ಹಿಂಗಂತೀರಾ? ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗೋದ್ ಬೇಡ ಅಂತ. ನನಗೇನು ತೊಂದರೆ ಆಗಕ್ಕಿಲ್ರ, ಹಂಗೆಲ್ಲ ಏನು ತಿಳ್ಕೊಬೇಡ್ರ. ನಾ ಬರ್ದಿದ್ರು ಗಂಗೆನ ಕಳಿಸ್ಕೊಡ್ತೀನಿ. ಅವಳ ತನ ಮನೇಲಿ ಕುಂತ್ಕೊಂಡು ಏನ್ ಮಾಡ್ಬೇಕು? ಬೇಡ ಕಲ, ಯಾರು ಬೇಡ. ಇದ್ಯಾಕ್ ಬುದ್ಧಿ? ನಾವೇನ್ ಬೇರೆಯವ್ರು ಕೆಟ್ಟೋದ್ವಾ? ನೀವು ಅತಿ ಸುಮ್ಕಿರಿ, ನಾನ್ ಗಂಗೆನ್ ಕಳಿಸ್ಕೊಡ್ತೀನಿ. ಗಂಗೆ, ಇನ್ನ ನಿನ್ ಕೆಲಸ ಮುಗ್ದಿಲ್ವೇನೆ? ಬೆಳಿಗ್ಗೆ ಬಿರ್ನದ್ದ ಅಮ್ಮವ್ರ ಮನೆಗೆ ಹೋಗಿ ಕಸ ಮುಸ್ರ ಮಾಡಕ್ ಹೋಗ್ಬೇಕು. ಬಿರ್ನ ಬಂದ್ ಮಲ್ಕಬಾರೆ. ಕಸ ಮುಸ್ರ ಮಾಡಕ್ಕೆ ನಾನು ಹೋಯ್ತೀನಿ, ನೀನ್ ಮನಕೋ. ಪಾಪ ನಿದ್ದೆ ಬರಕಿಲ್ಲ ಬುದ್ಧಿಯವ್ರಿಗೆ. ನಿನ್ ಪಕ್ಕದಾಗ ಮನಗದೆ ಇದ್ರು ನನಗೆ ಹೆಂಗೆ ನಿದ್ದೆ ಬರ್ತದೆ? ಹಂಗೇನು? ದೀಪ ಹಚ್ಚಿ ಬರ್ತೀನಿ. ದೀಪ ಇದ್ರಲ್ಲಿ ಬಾರ, ಹಂಗೆ ಮನಕ ಬಾರೆ. ಹಂಗಂತ ನಾಚಿಕೆನೇ ಇಲ್ಲ. ಬಾರೆ ಇರ್ಲಿ. ನನ್ ಕೆಲ್ಸ ಎಲ್ಲ ಮುಗೀತು, ನಾನೇನ್ ಬರ್ತೀನಿ. ಹೋಗ್ತಾ ಹಾಗೆ ಬಾಗಿ ಮುಚ್ಕೊಂಡು. ಸಂಜೆಗೆ ಬಂದು ಕೆಲಸ ಎಲ್ಲ ಮುಗಿಸ್ಕೊಟ್ಟು ಹೋಗ್ತೀನಿ. ಏನಂದ್ರೆ ಸಂಜೆ ಬರ್ತೀಯಾ? ಬೇಡ ಬೇಡ. ಆಮೇಲೆ ಏನಂತೆ? ನಾನ್ ಸಂಜೆಗೆ ಬರ್ತೀನಿ ಅಂದ್ರೆ ಬುದ್ಧಿಯವ್ರು ಬೆವತೋಗಿ ಒಂದೇ ಉಸಿರಿಗೆ ಬೇಡ 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 ಅಂದ್ಬಿಟ್ರು. ನಂಗಂತೂ ಬಲು ನಗು ಬಂದ್ಬಿಡ್ತು. ಅಲ್ಲಿ ನಿಂತ್ಕೊಳ್ದೆ ಒಂದೇ ಉಸಿರು ಓಡ್ ಬಂದ್ಬಿಟ್ಟೆ. ಅಲ್ಲ ಅದೇ ಕಣ್ಣಾಡ್ತಾರ ಅವರು? ಅವ್ರನ್ನ ಕೇಳಿ ನೋಡ್ತಿಂತಾಳ.
ಏನ್ ಗಂಗೆ, ಕೆಲಸ ಎಲ್ಲ ಆಯ್ತಾ? ಆಯ್ತು ಬುದ್ಧಿ. ಹಾಲು ಕೆಟ್ಟೋಗಿತ್ತು, ಚೆಲ್ಲಿ ಪಾತ್ರೆ ತೊಳೆದಿಟ್ಟಿದೆ. ಸರಿ ಸರಿ, ಒಳ್ಳೇದಾಯ್ತು. ಹಾಲು ಕಾಯಿಸ್ಕೊಂಡು ಕುಡಿದ್ಬಿಡಿ, ಇಲ್ಲಾಂದ್ರೆ ಕೆಟ್ಟೋಯ್ತದೆ. ಆಗ್ಲಿ. ಗಂಗೆ, ಸ್ವಲ್ಪ ಇರು. ಈ ಸೀರೆ ತಗೋ, ಉಟ್ಕೋ. ಬುದ್ಧಿ, ಸಂಜೆ ಬಂದು ಹಾಲು ಕಾಯಿಸ್ಕೊಡ್ಲಾ? ಬೇಡ ಬೇಡ, ನಾನೇ ಕಾಸ್ಕೊಂಡು ಕುಡಿತೀನಿ. ಹಾಗಾದ್ರೆ ನಾನು ಬರ್ತೀನಿ. ಗಂಗೆ ಬಾಯ್ಲಿ. ಗಂಗೆ, ಏನಮ್ಮ ಅವರೇ, ಇಷ್ಟೊತ್ತವರೆಗೂ ಎಲ್ಲಿ ಹೋಗಿದ್ದೆ ಗಂಗೆ? ಮನೆ ಕೆಲಸ ಎಲ್ಲ ಮುಗೀತಾ? ಮನೆ ಕೆಲಸ ಈಗ ಹೋಗಿ ಮಾಡ್ಕೋಬೇಕಮ್ಮ ಅವರೇ. ಇಷ್ಟೊತ್ತವರೆಗೂ ಮಾಡ್ಲಿಲ್ವೇ? ಹಾಗಿದ್ರೆ ಎಲ್ಲಿ ಹೋಗಿದ್ದೆ? ಬುದ್ಧಿಯವ್ರ ಮನೆ ಕೆಲ್ಸಕ್ಕೆ. ಯಾವ ಬುದ್ಧಿಯವ್ರ ಮನೆ ಕೆಲ್ಸಕ್ಕೆ? ಅದೇ ರಾಮರಾಯರ ಮನೆಗೆ. ಓ, ಅವ್ರ ಮನೆಗಾ? ಯಾಕೆ, ಅಮ್ಮ ಅವ್ರಿಲ್ವೇ? ಅಮ್ಮ ಅವ್ರಿಗೆ ಹುಷಾರಿಲ್ವಂತೆ, ಸುಧಾರಿಸ್ಕೊಂಬರಕ್ಕೆ ಅವ್ರ ತವ್ರ ಮನೆಗೆ ಹೋಗೋರಂತೆ. ನಮ್ಗೆ ಗೊತ್ತೇ ಇಲ್ವಲ್ಲ. ಕೆಲಸದವಳು ಇರ್ಬೇಕಲ್ಲ. ಅವಳು ಇಲ್ವಂತೆ. ಯಾಕಂತೆ? ನಂಗೆ ಗೊತ್ತಿಲ್ಲ ಅಮ್ಮ ಅವ್ರೆ. ನಮ್ಮ ಯಜಮಾನ್ರು ಅಮ್ಮ ಅವ್ರು ಬರೋವರೆಗೂ ಸ್ವಲ್ಪ ಅವ್ರ ಮನೆ ಕೆಲಸ ಮಾಡ್ಕೊಡು ಅಂತ ಜಿಲ್ಮೆ ಮಾಡಿದ್ರು. ಅದಕ್ಕೆ ನಾನು ಹೋಗಿ ಬರ್ತಾ ಇದ್ದೀನಿ. ಹಾಗಿದ್ರೆ ಮನೆಯಲ್ಲಿ ರಾಮರಾಯರೊಬ್ಬರೇ ಇದ್ದಾರೆ ಏನು? ಹೌದು. ಇದೇನ್ ಕೈನಲ್ಲಿ ಸೀರೆ ಹೊಸ್ತೇನು? ಇಲ್ಲ ಅಮ್ಮವ್ರೆ, ಬುದ್ಧಿಯವರು ಉಟ್ಕೋಗಂಗಿ ಅಂತ ಕೊಟ್ರು. ಓ, ರಾಮರಾಯರ್ ಕೊಟ್ಟಿದ್ದ? ಸರಿ ಸರಿ, ಗೊತ್ತಾಯ್ತು. ಅವ್ರ ಬರೋಷ್ಟಲ್ಲಿ ಅಡಿಗೆ ಮಾಡ್ಬೇಕು. ಹೊತ್ತಾಯ್ತು, ಬರ್ತೀನಮ್ಮವ್ರೆ. ಸರಿ ಸರಿ, ಹೋಗ್ಬಾ. ರಾಮರಾಯರ್ ಮನೇಲಿ ಒಬ್ಬರೇ ಇರೋದು. ಸರಿ. ಏನು ಅಂದ್ರೆ? ಏನ್ ಹೇಳ್ಬಿಡಿ ಅಂದ್ರೆ, ಇತ್ಲ ಕಡೆ ನೋಡಿ ಅಂದ್ರೆ ಎತ್ಲ ಕಡೆ ನೋಡೋದು, ನನ್ ಕಡೆ ನೋಡಿ ಅಂದ್ರೆ ನೋಡ್ದೆ ಅದೇ ಹಳೆ ಮುಖ ನೋಡ್ ನೋಡ್ ನನಗೆ ಬೇಸರಿಕೆ ಆಗಿದೆ. ಸರಿ, ಯಾವ್ದಾದ್ರೂ ಹೊಸ ಮುಖ ಹುಡ್ಕೊಂಡು ಹೋಗಿ. ಹಾಗೇನು ಇದೋ ಹೊರಟೆ, ನೀನ್ ಹೇಳಿದ ಮಾತು ಮೀರಕ್ಕಾಗುತ್ತಾ? ನಿನ್ ಮಾತು ಮೀರಕ್ಕುಂಟೇನು? ಆಗ ಸ್ವಲ್ಪ ಕೂತ್ಕೊಳ್ಳಿ ಅಂದ್ರೆ ಒಂದ್ ಮಾತು ಹೇಳ್ಬೇಕು. ಯಾವ ಮಾತಪ್ಪದು? ಖರ್ಚಿಂದೇನು ಅಲ್ವಲ್ಲ? ಅಲ್ಲ ಅಂದ್ರೆ ಇನ್ನೇನು, ಪಕ್ಕದ ಮನೆಯವರು ಒಂದು ಹೊಸ ಡಿಸೈನ್ ಸೀರೆ ತಂದಿದ್ದಾರೆ, ನನಗೂ ಒಂದು ತಂದ್ಕೊಳ್ಳಿ ಅಂತ ತಾನೆ. ಹಾಗಾದ್ರೆ ಹೆಂಗಸರು ಅಂದ್ರೆ ಸದಾ ಒಡವೆ ವಸ್ತು ಕೇಳೋರು ಅಂತಲೇ ತಿಳ್ಕೊಂಡಿದ್ದೀರೇನು? ನಿನ್ನಿಂದ ನನ್ಗಾಗಿರೋ ಅನುಭವ ಹೇಳ್ದೆ, ಅದಕ್ಕೆ ಯಾಕೆ ಇಷ್ಟು ಕೋಪ? ಸದ್ಯ ಈಗೇನು ಕೇಳ್ದಿದ್ರೆ ಸಾಕು. ರಾಮ, ನಾನು ಕೇಳೋದನ್ನಾದ್ರೂ ಸ್ವಲ್ಪ ಕೇಳಿ ಅಂದ್ರೆ. ರಾಮ ಅಲ್ವೇ, ಶ್ಯಾಮ್ ಶ್ಯಾಮ ಅನ್ನು. ನಿಮ್ ಹುಡುಗಾಟ ಸಾಕ್ ಮಾಡಿ. ನಾನು ಕೇಳೋದು ಸ್ವಲ್ಪ ಕೇಳಿ ಅಂದ್ರೆ. ಅದೇನು ಹೇಳ್ಬಿಡು, ನಾನು ಕೇಳೇ ಬಿಡ್ತೇನೆ. ಆ ಗಂಗೆ. ಹಾ, ಗಂಗೆ ಚೆನ್ನಾಗವಳೆ, ನಮ್ ಕಾಲೇನ್ ಹೆಂಡತಿ. ಯಾಕ್ರಿ, ನಾನ್ ಚೆನ್ನಾಗಿಲ್ವಾ? ಅದಕ್ಕೆ ಹೇಳೋದು ಹಿತ್ತಲ ಗಿಡ ಮದ್ದಲ್ಲ ಅಂತ. ಛೇ 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 ಛೇ, ಹಿತ್ತಲ ಗಿಡ ಅಲ್ವೇ ನೀನು, ನಮ್ಮನೆ ತುಳಸಿ ಗಿಡ. ಅದೇನು ಹೇಳು. ಗಂಗಿ ರಾಮರಾಯರ್ ಮನೆ ಕೆಲ್ಸಕ್ಕೆ ಹೋಗ್ತಾಳಂತೆ. ಹೋಗ್ಲಿ, ಅವಳು ಕೆಲ್ಸಕ್ಕೆ ಹೋದ್ರೆ ನಿಮ್ ಕೈ ನೋಯ್ತದೇನು? ನನ್ ಕೈ ನೋಯೋದಲ್ರಿ, ವಯಸ್ಸಿನ ಹೆಣ್ಣು ಒಬ್ಳೆ ಹೋಗ್ತಾಳಲ್ಲ ಅಂತ. ಆಗ ಒಬ್ಳೆ ಹೋಗ್ತಾಳೆ, ನೀವು ಸ್ವಲ್ಪ ಜೊತೆನಲ್ಲಿ ಹೋಗಿ
ಅವಳನ್ನ ಬಿಟ್ಬಿಟ್ ಬಾ, ನಿನ್ಗೂ ಸ್ವಲ್ಪ ವಾತಾದಂಗ ಆಗ್ತದೆ. ಇದು ಕಾಲೇಜ್ ಅಲ್ರಿ, ಲೆಕ್ಚರ್ ಹೊಡಿಯಕ್ಕೆ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜಯ, ನಾನೆಲ್ಲ ಕೇಳಿಸ್ಕೊಂಡೆ. ರಾಮರಾಯ ಹೆಂಡ್ರು ಊರಲ್ಲಿಲ್ಲ, ಗಂಗಿ ಒಬ್ಳೆ ಹೋಗ್ತಿದ್ದಾರೆ, ರಾಯರು ಸೀರೆ ಕೊಟ್ಟಾರೆ ಅವಳಿಗೆ. ಇದೆಲ್ಲ ಏನ್ರಿ ಅಂತ ತಾನೇ ನಿಮ್ ಪ್ರಶ್ನೆ ಅಲ್ವೇ? ಮತ್ತೆ ಗಂಗಿ ಚೆಂದುಳ್ಳಿ ಹೆಣ್ಣು. ಸೀತಮ್ಮನವರು ಊರ್ನಲ್ಲಿದ್ದಾಗ ಅವಳು ಒಬ್ಳೆ ಅಲ್ಲಿಗೆ ಹೋಗೋದು ಅಂದ್ರೆ. ಛೇ ಛೇ, ನಿನ್ ಸಂಶಯ ಅರ್ಥವಾಯ್ತೆ ನನ್ಗೆ. ನಿನ್ಗೇನು ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಕಾಣುತ್ತೆ. ಯಾವಾಗಲೂ ಒಬ್ಬರ ಬಗ್ಗೆ ಒಳ್ಳೇದನ್ನೇ ಕೇಳಿ ಒಳ್ಳೇದನ್ನೇ ಹೇಳು. ಹೋಗು, ಬೇರೆ ಕೆಲಸ ಇದ್ರೆ ಮಾಡೋಗು. ಗಂಗಿ ಒಬ್ಳೆ ಹೋಗ್ತಾಳಂತೆ, ರಾಯರು ಒಬ್ರೇ ಇದ್ದಾರಂತೆ. ಈ ಹೆಣ್ಸರ್ ಬುದ್ಧಿನೇ ಇಷ್ಟು, ಏನು ಮಾಡೋ ಕೆಲಸ ಇಲ್ವಾ? ಹೋಗು. ಸರಿ ಸರಿ, ಇದೆಲ್ಲ ಅನುಭವ ಬಂದಾಗ ನನಗೆ ಗೊತ್ತಾಗೋದು. ನೋಡ್ದ್ಯಾ, ನಿಮ್ ಬುದ್ಧಿಯವ್ರು ನಂಗೆ ಏನ್ ಕೊಟ್ಟವ್ರೆ? ಓ, ಇದು ಅಮ್ಮ ಅವ್ರ ಸೀರೆ. ಚಂದಾಕಿದ್ವಾ? ನೀನ್ ಚಂದಾಕಿದ್ದೀಯಾ? ನಾನಲ್ಲ, ಸೀರೆ. ಬಹು ಪಸಂದ್ ಆಗದೆ, ಬಹು ಪಸಂದ್ ಆಗದೆ. ನೋಡ್ದ್ಯಾ, ನಮ್ ಬುದ್ಧಿಯವ್ರದ್ದು ಎಷ್ಟೊಂದು ಒಳ್ಳೆ ಮನ್ಸು. ಅದೆಲ್ಲ ಸರಿ, ನಿಮ್ ಬುದ್ಧಿ ಯಾಕೆ ಹಾಲು ಕುಡಿಯಕ್ಕಿಲ್ಲ? ಕುಡಿತಾರಲ್ಲ. ದಿನಾಲು ಹಾಲು ತೆಗ್ದಿಟ್ಟು ಬರ್ತೀನಿ, ಅವ್ರು ಕುಡ್ದೇ ಇರಕ್ಕಿಲ್ಲ, ಒಡ್ದೋಗಿರ್ತೈತೆ. ಚೆಲ್ಲದು ಬರೋದು ಹಿಂಗೆ ಆಗೈತೆ. ಅವರೇ ಒಂದಿಷ್ಟು ಕಾಯಿಸ್ಕೊಂಡ್ ಕುಡಿಬಾರ್ದಾ? ಲೇ ಗಂಗೆ, ಬುದ್ಧಿಯವ್ರ ಅಡಿಗೆ ಮನೆಗೆ ಹೋಗಿ ಹಾಲು ಕಾಯಿಸ್ಕೊಂಡ್ ಕುಡಿಯಕ್ ಆಯ್ತದ? ಒಳ್ಳೆ ಮಾತು ಹೇಳ್ದೆ. ನೀವ್ ಒಂದ್ ಕೆಲ್ಸ ಮಾಡು, ಸಂಜೆ ಹೋಗಿ ಹಾಲು ಕಾಯಿಸ್ಕೊಟ್ಬಿಟ್ಟು ಬಂದ್ಬಿಡು, ಅವರೇ ಕುಡ್ಕೋತಾರೆ. ಪಾಪ ಅಮ್ಮವ್ರಿಲ್ಲ ಅಂತ ಅವ್ರು ಒಂದೇ ಯೋಚನೆ ಆಗೋಗೈತೆ. ಅಮ್ಮ ಅವ್ರಿಲ್ಲ ಅಂತ ಅವರೇ ನಿನ್ನಂಗೆ ಕಾಯ್ಕೊಂಡಿರಕ್ಕಿಲ್ಲ. ಎದ್ದು ಕೆಲಸ ನೋಡೋಗು, ಸಂಜೆ ಹೋಗಿ ಹಾಲು ಕಾಯಿಸ್ಕೊಟ್ ಬರ್ತೀನಿ. ಹಂಗೆ ಯಪ್ಪ ಅವ್ರಿಗೆ ಬಿಸಿ ಬಿಸಿ ಗಂಜಿ ಕಾಯಿಸ್ಕೊಟ್ರೆ ಅಮ್ಮ ಅವ್ರು ಕೇಳಿದು ಕೊಟ್ಟೇನು. ಈಗಲೇ ಕೊಳ್ಳೇನು? ಬಿಡಿ ಬಿಡಿ ಅಪ್ಪ. ಅರೆ ಹಂಗಿ, ಇಷ್ಟೊತ್ತಿಲ್ಲ ಯಾಕೆ ಬಂದೆ? ಹಾಲು ಕಾಯಿಸಿ ಕೊಟ್ಟೋಗವ ಅಂತ ಬಂದಿ. ನಾನು ಕಾಯಿಸ್ಕೊಳ್ತೀನಿ, ನೀವು ಹೋಗು. ಬುಡಿ ಬುದ್ಧಿ, ಯಾವಾಗ್ಲೂ ನೀವು ಹಿಂಗೆ ಆಡ್ತೀರಾ. ಏನ್ ಬೇಕಂడి? ನಮ್ಮನೆಯಾಗಿರೋದು ಸೌದೆ ಒಲೆ, ನಿಮ್ಮನೆಯಾಗಿರೋದು ನಂಗೆ ಹಚ್ಚಕ್ಕೆ ಬರಕ್ಕಿಲ್ಲ. ಹೌದೌದು. ಅದಕ್ಕೆ ನೀವೇ ಬಂದು. ಸರಿ, ನಾನು ಹಚ್ಚಿ ತೋರಿಸ್ಕೊಡ್ತೀನಿ. ಬಾಗಂಗೆಯಲ್ಲಿ
ಈ ಸ್ಟವ್ ಹಚ್ಚೋದು ತುಂಬಾ ಸುಲಭ. ಇಲ್ಲಿ ಗ್ಯಾಸ್ ಬಿಟ್ಕೊಂಡು ಬೆಂಕಿ ಕಡ್ಡಿಗಿಚ್ಚಬೇಕು. ಬೆಂಕಿ ಕಡ್ಡಿಗಿಚ್ಚಿ ಇದನ್ನು ತಿರುಗಿಸ್ಬೇಕು. ತಿರುಗಿಸಿ ಇಟ್ರೆ ಪಕ್ಷನ್ ಬರುತ್ತೆ. ಒಳಗ್ ಬಾಗಲ್ಲಿ ಬಾ. ಲೇ ಗಂಗೆ, ಇದ್ಯಾಕೆ ಮಲಗಿದ್ಯಾ? ಎದ್ದೇಳು. ಇವತ್ತು ನನ್ನ ಸಂಪಾದನೆ ನೋಡು. ದೇವ್ರು ಜಾಸ್ತಿ ಕೊಡ್ತಾನೆ. ಓ ನೋಡು, ಇದು ತಗೊಂಡು ನಾಳೆಗೆ ಗಸಗಸೆ ಪಾಯಸ ಮಾಡು. ಇಬ್ರು ಬಿಸಿ ಬಿಸಿಯಾಗಿ ಕೊಡ್ಬಿಡವ. ಯಾಕೆ ಸಪ್ಪಗಿದ್ದಿ? ಅಮ್ಮ ಯಾವಾಗ ಬರೋದು? ನಂಗೆ ಗೊತ್ತಿಲ್ಲ. ಯಾಕೆ? ನೋಡು, ನನ್ನ ಕೈಯಲ್ಲಿ ಕೆಲಸ ಮಾಡಕ್ ಆಗಕ್ಕಿಲ್ಲ. ಬುದ್ಧಿಯವ್ರ ಮನೆಗೆ ನಾನು ಹೋಗಕ್ಕಿಲ್ಲ. ಲೇ 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 ಇದೇನ ಹಿಂಗಂತ್ಯಾ? ಅಲ್ಲೇ ಅವರೇ ಬೇಡ ಬೇಡ ಅಂದ್ರು ನಾವು ಹೋಗಿ ಕೆಲಸ ಮಾಡಿದ್ವಿ. ಇವಾಗ ಇದ್ದಕ್ಕಿದ್ದಾಗ ಬಿಟ್ಬಿಟ್ರ ಸರಿನಾ? ನೋಡ, ಒಂದ್ 2 ದಿನ ಹೋಯ್ತಾ ಬತ್ತಾ ಇರು. ನಂಗೆ ಇಷ್ಟ ಇಲ್ಲ ಅಂತೀನಿ. ಲೇ ನನ್ನ ನಾಲ್ಗೆ ಉಳ್ಸೆ. ಅದೇ ಅಮ್ಮ ಅವ್ರು ಬರೋವರ್ಗು ನಾನು ಗಂಗೆನ ಕರ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹೂನು ಭಾರಿ ಯಾವು ಬುದ್ಧಿಯವರು ತೋರ್ಸರೆ ಬಹುಮಾನ ಕೊಡ್ತಾರೆ. ಗಂಗೆ, ನೀನೇನು ಹೆದರ್ಕೋಬೇಡ. ನಾನು ನಿಂಗೇನು ಮಾಡಕ್ಕಿಲ್ಲ. ನಾನು ಮೊದಲೇ ನಿಂಗೆ ಎಚ್ಚರಿಕೆ ಕೊಡಬೇಕಾಗಿತ್ತು. ಇಲ್ಲಿ ದೊಡ್ಡ ದೊಡ್ಡ ಹಾವುಗಳೈತೆ ಅಂತ ಮರ್ತು ಬಿಟ್ಟೆ. ನಿನ್ನ ಇಲ್ಲಿ ಕಳಿಸಿದ್ ನಾನೇ ಅಲ್ವಾ? ಹಂಗಾರೆ ನಂದೇ ತಪ್ಪು ಗಂಗೆ, ನಂದೇ ತಪ್ಪು. ಬಿಡು.
ಈ ಸೀರೆ ಅಮ್ಮ ಅವ್ರದಲ್ವಾ? ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡಿ. ನಿಮ್ದಮ್ಮಯ್ಯ ಆಗ್ತೀನಿ. ಗಂಗೆ, ತಪ್ಪು ನಿಂದೋ ನಂದೋ ನಂಗೆ ಗೊತ್ತಿಲ್ಲ. ನಾನು ಬದುಕಬೇಕು ಅಂತಿದ್ರೆ ಮೊದಲು ನೀನು ಇಲ್ಲಿಂದ ಹೊಂಟೋದು. ನಿನ್ನ ಮಖ ನಂಗೆ ತೋರಿಸ್ಬೇಡ. ಗಂಗೆ, ನಿಂಗೆ ಗೊತ್ತಿಲ್ಲ ನನ್ನ ಹಾವಿಡಿಯೋ ಕಾಲ. ಗಂಗೆ, ಮೊದಲು ಹೊಂಟೋಗ್ತೀನಿ. ನೀವು ಬದುಕಿದ್ರೆ ಸಾಕು. ನಾನು ಹೊಂಟೋಗ್ತೀನಿ. ಬುದ್ಧಿ, ಈ ಮನೆ ನಮ್ಮ ತಾಯಿ ಮನೆ ತಿಳ್ಕೊಂಡು, ಆದ್ರೆ ನನ್ನ ಪಾಲಿಗೆ ಈ ಮನೆ ಕೂಡ ಉತ್ತ ಆಗ್ಬೇಕಾ ಬುದ್ಧಿ? ಎಲ್ಲ ನನ್ನ ಗಾಚಾರ. ಬುದ್ಧಿ, ಇದುವರೆಗೂ ನಾನು ಎಷ್ಟು ಹಾವುಗಳು ಹಿಡಿದೀವನೇ ಬುದ್ಧಿ, ಅವು ನನಗೇನು ಮಾಡಲಿಲ್ಲ. ಇವಾಗ ದೊಡ್ಡ ಮನೆಗಳೆಲ್ಲ ದೊಡ್ಡ ಉತ್ತರಗಳಾಗ್ಬಿಟ್ಟೈತೆ ಬುದ್ಧಿ. ಆ ದೊಡ್ಡ ಉತ್ತರಗಳಾಗಿರೋ ಕೆಟ್ಟ ಹಾವುಗಳನ್ನ ನನ್ನ ಕೈನಾಗೆ ಹಿಡಿಯಕ್ಕಾಗ್ತಿಲ್ಲ ಬುದ್ಧಿ, ಹಿಡಿಯಕ್ಕಾಗ್ತಿಲ್ಲ. ಕಳೆಯ, ನಿನ್ನ ಹಾವು ಕಟ್ಬಿಡ್ತು. ನಾನು ಕಚ್ಚಿದ ಹಾವಲ್ಲ ಬುದ್ಧಿ, ನೀವು ಸಂಯಮ ಶಕ್ತಿಗೆ ಎದುರಾಯಿತು ಹೆಣ್ಣೊಂದು, ಎದುರಾಯಿತು ಹೆಣ್ಣೊಂದು. ಮಾನವ ನಿನ್ನಯ ಸಂಯಮ ಶಕ್ತಿಗೆ ಎದುರಾಯಿತು ಹೆಣ್ಣೊಂದು, ಎದುರಾಯಿತು ಹೆಣ್ಣೊಂದು. ಸೃಷ್ಟಿಯ ನಿಯಮವೇ ಹೀಗಿರುವಾಗ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪವೇ ನಿನ್ನಯ ಪ್ರಾಯಶ್ಚಿತ್ತ, ನಿನ್ನಯ ಪ್ರಾಯಶ್ಚಿತ್ತ. ಗೋಲು ಮಾನವ ಹಿಂದಿನ ಕಥೆಗಳ ಕೇಳುವೆಯಾದರೆ ದೇವರ ದೇವ ಸಹಸ್ರಾಕ್ಷನಾದರೆ, ಗೌತಮ ಪತ್ನಿ ಕಲ್ಲಾದಳು ಮದನನ ಬಾಣಕ್ಕೆ ಬಲಿಯಾದರು, ಮದನನ ಬಾಣಕ್ಕೆ ಬಲಿಯಾದರು. ಗೋಲು ಮಾನವ ಒಲಿದು ಬಂದ ಊರ್ವಶಿಗೆ ಕೈ ಮುಗಿದ ಪಾರ್ಥ ಷಂಡನಾಥ, ದ್ರೌಪದಿ ರೂಪಿನ ಬೆಂಕಿಯ ಜ್ವಾಲೆಗೆ ಪತಂಗ ಕೀಚಕ ಬಲಿಯಾದ, ಪತಂಗ ಕೀಚಕ ಬಲಿಯಾದ.
ಸೋಲು ಮಾನವ. ಮಹಾತಪಸ್ವಿ ವಿಶ್ವಾಮಿತ್ರ ಮದನನ ಬಾಣಕ್ಕೆ ಗುರಿಯಾಗಿ ಮೇನಕೆ ಚೆಲುವಿಗೆ ಮರುಳಾದ. ಕಣ್ಣಿಗೆ ಕಾಣದ ಮಾಯೆಯ ಮುಸುಕಿದು, ಕಣ್ಣಿಗೆ ಕಾಣದ ಮಾಯೆಯ ಮುಸುಕಿದು, ಬರಲಾರರು ಎಲ್ಲರೂ ಹೊರಗೆ ಇದರಿಂದ.